One more rep, don't stop now. When it hurt, that's how. ಅಂದ್ರೆ ಪೊಲೀಸ್ ಅವರು ಹುಡ್ಕೊಂಬರ್ತಾರ ನಿಮ್ಮನ್ನ ಸರ್ 100% ಸಿಗುತ್ತೆ. ಅದು ಪೊಲೀಸವ್ರಿಗೂ ಗೊತ್ತು. ಎಲ್ಲ ಕಡೆ ಒಂದು ಚೇರಿಂದ ಕುತ್ಕೊಂಡು ಎದೋಳೋದು ಫಿಟ್ನೆಸ್ಸು, ಫಾಸ್ಟಾಗಿ ಮೆಟ್ಲೆತ್ತಿ ಸುಸ್ತಾಗದಿರೋದು ಫಿಟ್ನೆಸ್ಸು, ಈಸಿಯಾಗಿ ಡೈಲಿ ಲೈಫ್ನ ಲೀಡ್ ಮಾಡೋದು ಫಿಟ್ನೆಸ್ಸು. ಫಿಟ್ನೆಸ್ ಇಸ್ ನಾಟ್ ಅಬೌಟ್ ಮಸಲ್ ಬಿಲ್ಡಿಂಗ್, ಬಾಡಿ ತೋರಿಸೋದು, ಅದು ಫಿಟ್ನೆಸ್ ಅಲ್ಲ. ಹೆಲ್ದಿ ಆಗಿರೋದು ಫಿಟ್ನೆಸ್. ಕಲ್ಲು ಎತ್ಬೋದು, ಕಬ್ಬಣನೂ ಎತ್ಬೋದು. ಕಲ್ಲೆತ್ತಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಕಬ್ಬಣ ಎತ್ತಕ್ಕೆ ಸ್ವಲ್ಪ ಖರ್ಚಾಗ್ಬೋದು ಅಷ್ಟೇ. ಅದು ಕಬ್ಬಣ ಶೇಪಲ್ಲಿ ಇರೋದು. ನಾರ್ಮಲ್ ಕಬ್ಬಣ ಎತ್ತಬೇಕಂದ್ರೆ ನೀವು ಇವಾಗ ಹೆಂಗಾಗಿದೆ ಅಂದರೆ ಒಂದು ಫಿಟ್ನೆಸ್ ಸೆಂಟರ್ ಅಂದ್ರೂ ಲಿಫ್ಟ್ ಕೇಳ್ತಾರೆ. ನಾವು ಬರ್ತಾರ ಪರ್ಪಸ್ ಚೇಂಜ್ ಆಗಿದೆ. ಜಿಮ್ ಅನ್ನೋದು ಲಕ್ಸುರಿ ಆಗ್ತಾ ಇದೆ, ಹಾಗಾಗಬಾರ್ದು. ಫಿಟ್ ಪರ್ಸನ್ಗೆ ಆ ಥರ ಆದಾಗ ಇಟ್ಸ್ ಡ್ಯಾಮೇಜಿಂಗ್ ಯಾರಿಗಾದ್ರೂ. ಇವಾಗ ನಾವು ಪುನೀತ್ ರಾಜ್ಕುಮಾರಿಂದ ಇನ್ಸ್ಪೈರ್ ಆಗಿದ್ದೀವಿ. ವರ್ಕೌಟ್ ಮಾಡ್ಬೇಕಾದ್ರೆ ಯಾರೋ ಪೈನ್ ಬರುತ್ತಾ ಅಂತ. ನೆನ್ನೆ ವರ್ಕೌಟ್ ಮಾಡಿರೋ ಪೈನ್ ಇದ್ರೆ ಹೌದು ಸರ್ ಬರುತ್ತೆ ಅಂತ ಹೇಳ್ತಾರೆ. ನಾವು ಇದನ್ನ ಕನ್ಫ್ಯೂಸ್ ಮಾಡ್ಕೊಂಬಲ್ಲ. ಇವಾಗ ಲೋ ಬಿ ಪಿ ಇರುತ್ತೆ ಅವ್ರಿಗೆ, ಅಥವಾ ಲೋ ಶುಗರ್ ಇರುತ್ತೆ ಅವ್ರಿಗೆ ನಾವು ಹೇಳ್ತೀವಿ ಚಾಕ್ಲೇಟ್ ಕ್ಯಾರಿ ಮಾಡಿ ಅಂತ. ವರ್ಕೌಟ್ ಮಾಡ್ಬೇಕಾದ್ರೆ ಫೇಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವರ್ಕೌಟ್ಗೆ ಬಂದರು, ಜಿಮ್ಗೆ ಬಂದರು, ನಾವು ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲ ಚೆನ್ನಾಗಿದೆ. ವರ್ಕೌಟು ಸ್ಟಾರ್ಟ್ ಮಾಡಿದ್ವಿ, ಅವರು ಫುಲ್ ಖುಷಿ. ಮನೆಗೆ ಹೋಗಿದ್ದಾರೆ, ಅವ್ರು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದಾರೆ, ಪಂಪ್ಕಿನ್ ಸೀಡ್ಸ್ ತಿಂದರೆ ಸಣ್ಣ ಆಗ್ಬೋದು ಅಂತ. ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದಾರೆ, ತಿಂದಿದ್ದಾರೆ. ನೆಕ್ಸ್ಟ್ ಡೇ ಮಧ್ಯಾಹ್ನ ಬಾಳೆ ಎಲೆ ನೋಡಿದ್ದೀರಾ, ಆ ಕಡೆ ಎಲ್ಲ ಪಲ್ಯ ತರಕಾರಿ ಎಲ್ಲ ಹಾಕ್ತಾರೆ, ಈ ಕಡೆ ರೈಸ್ ಹಾಕ್ತಾರೆ. ಸೊ ಅದನ್ನ ಉಲ್ಟಾ ಮಾಡ್ಕೊಬೇಕು ಸರ್ ಅಷ್ಟೇ. ಪಲ್ಯ ತರಕಾರಿ ಎಲ್ಲ ಜಾಸ್ತಿ ತಿನ್ಬೇಕು, ರೈಸು ತುಪ್ಪ ಎಣ್ಣೆ ಬೆಣ್ಣೆ ಎಲ್ಲ ಮಿತಿಯಲ್ಲಿ ಇರ್ಬೇಕು. ಯಾವುದು ತಪ್ಪಲ್ಲ ತಿಂತ ಇರೋದು. ಪೋರ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ ನಾವು. ಫಿಶ್ ಅಷ್ಟು ಇರಬೇಕು. ರೈಸ್, ಶುಗರ್ ಇಸ್ ದ ಮೇನ್ ಕಲ್ಪ್ರೇಟ್ ಅಂತ ಹೇಳ್ತೀವಿ. ಇಟ್ಸ್ ಮೋರ್ ದೆನ್ ಕೊಕೇನ್. ಪನ್ನೀರ್ ಅಂದರೆ ಫಸ್ಟ್ ನಾವು ಸಜೆಸ್ಟ್ ಮಾಡ್ತಾ ಇರಲಿಲ್ಲ, ಏನಕ್ಕಂದರೆ ಪನ್ನೀರಲ್ಲಿ ಪ್ರೋಟೀನ್ಗಿಂತ ಜಾಸ್ತಿ ಫ್ಯಾಟ್ಸ್ ಇದೆ. ಸೊ ನೀವು ಕಂಪೇರ್ ಮಾಡಿದ್ರೆ ಫ್ಯಾಟ್ಸ್ ಜಾಸ್ತಿ ಇದೆ. 100 ಗ್ರಾಮ್ಸ್ ಪ್ರೋಟೀನ್ ಎಷ್ಟು ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಫ್ಯಾಟ್ ಸಿಗುತ್ತೆ. ಎಲ್ಲರೂ ಸಡನ್ನಾಗಿ ಪನ್ನೀರು, ಸೋಯಾ ಇಟ್ಸ್ ಎ ಸಪ್ಲಿಮೆಂಟ್ ಅಂದಿದ್ದಂದ್ರೆ ಸಪ್ಲಿಮೆಂಟ್ ಇನ್ ದ ಸೆನ್ಸ್ ಇಟ್ಸ್ ಅನ್ ಎಕ್ಸ್ಟ್ರಾ. ಸೊ ನಿಮ್ಮ ಬಾಡಿಗೆ ನಿಮ್ಮ ಬಾಡಿ ವೇಟ್ 60 kg ಇದ್ದೀರಾ ಅಂದರೆ ನಿಮಗೆ ರಿಕ್ವೈರ್ಮೆಂಟ್ ಇರುತ್ತೆ 100 to 120 ಬೇಸ್ಡ್ ನೀವು ಎಷ್ಟು ವರ್ಕೌಟ್ ಮಾಡ್ತೀರಾ ಹಂಗೆಲ್ಲ. ಜಿಮ್ ಬಿಟ್ಟಿದ ತಕ್ಷಣ ದಪ್ಪ ಆಗಿಬಿಡ್ತಾರೆ. ಇದು ಎಲ್ಲರ ಹತ್ರನೂ ಇದೆ. ಅದು ಏನಕ್ಕೆ ಆಗ್ತಾರೆ ಅಂತ ಒಂದು ಸಿಂಪಲ್ ವೇಲ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಎಲ್ಲಾದ್ರು ಅವ್ರ ರೊಟೀನ್ ಈಸ್ ಇಂಪಾರ್ಟೆಂಟ್. ಜಿಮ್ ಇಸ್ ಪಾರ್ಟ್ ಆಫ್ ದೇರ್ ಲೈಫ್ ಆಗಿಬಿಟ್ಟಿದೆ. ಅದಂಗೆ ಆಗ್ಬಾರ್ದು. ಇಟ್ಸ್ ಫುಲ್ಲಿ ಪಾರ್ಟ್ ಆಫ್ ದೇರ್ ಲೈಫ್ ಆಗಬೇಕು. ಏನಂದರೆ ಅವ್ರ ರೊಟೀನ್ ಆಗಬೇಕು, ಅದು ಅವ್ರ ಲೈಫಲ್ಲಿ ಒಂದು ಭಾಗ ಆಗಬೇಕು. ಇದೇನಾಗಿದೆ, ಜಿಮ್ ಸ್ಪೇರ್ ಹೋಗ್ಬೇಕು, ಮಾಡಬೇಕು, ಬರಬೇಕು, ನೀವು ಒಂದೇ ದಿವಸಕ್ಕೆ ಬಾಡಿ ಬರುತ್ತೆ, ಅದಂಗೆ ಮಾಡಬಾರ್ದು. ಜಿಮ್ ಮಾಡಿದವ್ರಿಗೆ ಈ ಥರ ಆಗಿದೆ ಅಂತ ಅನ್ನೋದು ಒಂದು ರಾಂಗ್ ಕನ್ಸೆಪ್ಷನ್. ಇವಾಗ ಸುಮ್ಮನೆ ಕೂತ್ಕೊಂಡು ಒಂದು ಟೇಬಲ್ ಡೆಸ್ಕಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರು ತೀರೋಗಿರ್ತಾರೆ. ಒಬಿಸಿಟಿಯಿಂದ ಎವ್ರಿ ಡೇ ಎಷ್ಟು ಜನ ಸಾಯ್ತಾ ಇದ್ದಾರೆ, ಶುಗರಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ. ಇವಾಗ ಹೊಲದಲ್ಲಿ ಕೆಲಸ ಮಾಡೋರು, ಮೂಟೆ ಹೊರೋರೆಲ್ಲ ಬೆಳಗಿಂದ ರಾತ್ರಿ ತನಕ ನಮಗಿಂತ ಟ್ರಿಪಲ್ ಕಷ್ಟಪಡ್ತಾ ಇರ್ತಾರೆ. ನಾವು ಪಡೋದೇನಿಲ್ಲ ಹೇಳ್ಬೇಕಂದ್ರೆ. ಸೊ ಎಲ್ಲರೂ ಹೆಲ್ತಿ ಆಗಿದ್ದಾರೆ. ಇವಾಗ ರಾಜ್ಕುಮಾರ್ ಸರ್ ಅವರು ನೋಡಿದ್ರೆ ನೀವು, ಅವರು ವೆಯ್ಟ್ ಟ್ರೈನಿಂಗ್ ಅಂತ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಅವ್ರಿಗೆ ಬರುತ್ತೆ. ವರ್ಕೌಟ್ ಮಾಡ್ತಾರೆ ವಿಡಿಯೋ, ಎಷ್ಟು ವಯಸ್ಸಾಗಿತ್ತು, ಅವ್ರು ಯೋಗ ಮಾಡ್ತಾ ಇದ್ದು ಹೆಂಗೆ, ಅವ್ರ ಫಿಸಿಕಲ್ ಸ್ಟ್ರೆಂತ್ ಹೆಂಗಿತ್ತು. ಹಾಯ್ ಹಲೋ ನಮಸ್ಕಾರ, ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ಇವತ್ತು ಏನಪ್ಪ ಇದು ಜಿಮ್ ಬ್ಯಾಕ್ಗ್ರೌಂಡಲ್ಲಿ ಇದ್ದೀವಿ. ಏನಪ್ಪ ಇದು ವಿಶೇಷ ಅಂದರೆ ಇವತ್ತೊಂದು ಸ್ಪೆಷಲ್ ನಮ್ಮ ಫ್ರೆಂಡ್ ಅಂತ ಹೇಳ್ಬೋದು, ಪ್ಲಸ್ ಒಬ್ಬ ಒಳ್ಳೆ ಜಿಮ್ ಟ್ರೈನರ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀವಿ. ಈಸ್ ಚಂದನ್, ಜಿಮ್ ಟ್ರೈನರ್ ಆ್ಯಂಡ್ ವೆಲ್ ಹ್ಯೂಮನ್ ಬೀಯಿಂಗ್. ವೆಲ್ಕಮ್ ಟು ದ ಶೋ ಚಂದನ್. ಥ್ಯಾಂಕ್ ಯು ಸೊ ಮಚ್. ಚಂದನ್ ಬಾಡಿ ಬಿಲ್ಡರ್ ಆ್ಯಂಡ್ ಜಿಮ್ ಟ್ರೈನರ್. ಎಷ್ಟು ವರ್ಷದಿಂದ ಇದು ನಿಮಗೆ? ಲೈಕ್ ನಾನು 8 years ಇಂದ ಇಂಡಸ್ಟ್ರಿಲಿ ಇದ್ದೀನಿ, ಟ್ರೈನಿಂಗ್ ಇಂಡಸ್ಟ್ರಿಲಿ. ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿ ಮೋರ್ ದೆನ್ 12-13 years ಆಯಿತು. ಬೇಸಿಕಲಿ ಐ ಆಮ್ ಅನ್ ಅಥ್ಲೀಟ್, ಲೈಕ್ ಬ್ಯಾಡ್ಮಿಂಟನ್ ಪ್ಲೇಯರ್. ಸ್ಟೇಟ್ಸ್ಗೆಲ್ಲ ಗೇಮ್ ಮಾಡಿದ್ದೀನಿ. ಎವ್ರಿ ಇಯರ್ ಮೈಸೂರು ದಸರಾ ಇವೆಂಟ್ಸ್ ಆಗಲಿ, ಬೇರೆ ಬೇರೆ ಇವೆಂಟ್ಸ್ ಎಲ್ಲನೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಕೋಚ್, ಅಥ್ಲೆಟಿಕ್ ಮತ್ತು IT ಪ್ರೊಫೆಷನಲ್ಸ್ ಎಲ್ಲರಿಗೂ ಟ್ರೈನ್ ಮಾಡ್ತೀನಿ. ಓಕೆ, ಚಂದನ್ಗೆ ಯಾಕೆ ಈ ಪ್ರೊಫೆಷನ್ ಇಷ್ಟ ಆಗಿದ್ದು? ಸೊ ಬೇಸಿಕಲಿ ಫ್ರಮ್ ಫಸ್ಟ್ ಐ ಆಮ್ ಅನ್ ಅಥ್ಲೀಟ್. ಸೊ ನಮಗೆ ಒಂದು ಕಡೆ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಲೈಕ್ ಡೆಸ್ಕ್ ಜಾಬ್ ಎಲ್ಲ ವರ್ಕ್ ಆಗಲ್ಲ. ಸೊ ನಾವು ಫಸ್ಟಿಂದ ಇದರಲ್ಲೇ ಇರೋದ್ರಿಂದ ಐ ಎಂಜಾಯ್ ಟ್ರಾನ್ಸ್ಫಾರ್ಮಿಂಗ್ ಪೀಪಲ್ಸ್ ಲೈಫ್. ಬೇರೆಯವ್ರ ಲೈಫ್ ಚೇಂಜಿಂಗ್ ಜಾಬ್ ಇದು. ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಲೈಕ್ ಡಾಕ್ಟರು ಏನಾರ ಡಿಸೀಸ್ ಬಂದರೆ ಟ್ರೀಟ್ ಮಾಡ್ತೀವಿ, ನಾವು ಬರ್ದೇ ನಂಗೆ ಕಾಪಾಡ್ತೀವಿ. ಸೊ ನಮ್ಗೆ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಹಾಗೆ ಅದು ಎಲ್ರಿಗೂ ನೀವು ಹೇಳ್ದಂಗೆ ಡಿಸೀಸ್ ಬರೋಕ್ಕಿಂತ ಮುಂಚೆನೇ ಹುಷಾರಾಗಬೇಕು, ಎಲ್ಲರೂ ಆಸೆ ಆಗಿರುತ್ತೆ. ಸೊ ವೈ ಫಿಟ್ನೆಸ್ ಸರ್? ವೈ ಸರ್ ಫಿಟ್ನೆಸ್? ಲೈಕ್ ಮೋದಿ ಅವ್ರು ಹೇಳ್ದಂಗೆ ಫಿಟ್ ಇಂಡಿಯಾ, ಫಿಟ್ನೆಸ್ ಫ್ರಮ್ ಅದು ಗ್ರೌಂಡಿಂದ ಬರಬೇಕು. ಫಸ್ಟ್ ಆಫ್ ಆಲ್ ಇಂಡಿಯಾ ಇಸ್ ದ ಮೋಸ್ಟ್ ಫಿಟ್ ಕಂಟ್ರಿ ಆಗಿತ್ತು. ಲೈಕ್ ನಮ್ಮ ತಾತ ಮುತ್ತಾತ ಅವ್ರ ಕಾಲಕ್ಕೆ ಹೋದರೆ ಇವಾಗ ಒಬಿಸಿಟಿ ಎಲ್ಲ ಜಾಸ್ತಿ ಆಗ್ತದೆ ಡ್ಯೂ ಟು ಲೈಫ್ ಸ್ಟೈಲ್ ಚೇಂಜ್. ಅಂದರೆ ನಾವು ತಿಂತಾರ ಕ್ವಾಲಿಟಿ ಫುಡ್, ನೋ ಪ್ರಾಪರ್ ವರ್ಕೌಟ್ಸ್, ನೋ ಪ್ರಾಪರ್ ಫಿಸಿಕಲ್ ಸ್ಟ್ರೆಂತ್, ಆ್ಯಂಡ್ ದೆನ್ ಮೇಜರ್ಲಿ ಶಾರ್ಟ್ ಕಟ್ಸ್. ಓಕೆ, ಸೊ ಇದರಿಂದ ಎಲ್ಲ ಇದಾಗ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇಂಡಿಯಾ ಫಿಟ್ ಆಗಿರ್ಬೇಕಂದ್ರೆ ನಾವೆಲ್ಲರೂ ಫಿಟ್ ಆಗಿರ್ಬೇಕು ಸರ್. ಹೌದು, ಎಲ್ಲರೂ ಫಿಟ್ ಆಗಿರ್ಬೇಕು. ಸೊ ಬೇಸಿಕ್ಲಿ ನನ್ನ ಫಸ್ಟ್ ಕ್ವಶನ್ ಏನು, ಫಿಟ್ನೆಸ್ ಅಂದ್ರೆ ಏನು?
ಸೊ ಫಿಟ್ನೆಸ್ ಅಂದರೆ ನೀವು ಈಸಿಯಾಗಿ ಒಂದು ಚೇರಿಂದ ಕುತ್ಕೊಂಡು ಎದೋಳೋದು ಫಿಟ್ನೆಸ್ಸು, ಫಾಸ್ಟಾಗಿ ಮೆಟ್ಲೆತ್ತಿ ಸುಸ್ತಾಗದಿರೋದು ಫಿಟ್ನೆಸ್ಸು, ಈಸಿಯಾಗಿ ಡೈಲಿ ಲೈಫ್ನ ಲೀಡ್ ಮಾಡೋದು ಫಿಟ್ನೆಸ್ಸು. ಫಿಟ್ನೆಸ್ ಇಸ್ ನಾಟ್ ಅಬೌಟ್ ಮಸಲ್ ಬಿಲ್ಡಿಂಗ್, ಬಾಡಿ ತೋರಿಸೋದು, ಅದು ಫಿಟ್ನೆಸ್ ಅಲ್ಲ. ಹೆಲ್ದಿ ಆಗಿರೋದು ಫಿಟ್ನೆಸ್. ಫಾರ್ ಮೈಸೆಲ್ಸ್ ವಾಟ್ ಎವರ್ ಯು ಡೂ, ಫಿಸಿಕಲ್ ಆಕ್ಟಿವಿಟಿ ಏನೇ ಮಾಡಿ ಹೆಲ್ದಿ ಆಗಿರೋದು ಇಸ್ ದ ಮೇಜರ್ ಫಿಟ್ನೆಸ್. ಓಕೆ. ಎಸ್. ಈಗ ಚಂದನ್ ಎಷ್ಟು ಅವರ್ ವರ್ಕೌಟ್ ಮಾಡೋದು? ಸರ್ ನಾವು 1 to 1.5 hours ವರ್ಕ್ ಮಾಡ್ತೀವಿ. ನಮ್ದು ಯಾವ್ದಾರು ಇವೆಂಟ್ಸು, ಸ್ಪೋರ್ಟ್ ಲೈಕ್ ಯಾವ್ದಾರು ಕಾಂಪಿಟೇಷನ್ಸ್ ಇದ್ರೆ, ಕಾಂಪಿಟೇಷನ್ ಇನ್ ದ ಸೆನ್ಸ್ ಸ್ಪೋರ್ಟ್ ಕಾಂಪಿಟೇಷನ್ ಇವಾಗ ತುಂಬ ನಡೀತಾ ಇದೆ. ಹೈಬ್ರಿಡ್ಸ್, ಹೈರಾಕ್ಸ್ ಅಂತ ನಡೆಯುತ್ತೆ, ಯೋಧಾ ರೈಸ್ ಅಂತ ನಡೆಯುತ್ತೆ. ಸೊ ಆ ಥರ ಇವೆಂಟ್ಸಿಗೆ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು 3-4 months ಒಂದು 2-2.5 hours ಟ್ರೈನಿಂಗ್ ಆಗುತ್ತೆ, ಇಂಟೆನ್ಸ್ ಟ್ರೈನಿಂಗ್. ಯಾವ ಕಾಂಪಿಟೇಷನ್ ನೀವು ಪಾರ್ಟಿಸಿಪೇಟ್ ಮಾಡಿರೋದು? ಸರ್ ನಾನು ಗ್ಲಾಮ್ ಏಷ್ಯಾ 2020 ಕಾಂಪಿಟೇಷನ್ ಇದು ಮಾಡಿದ್ದೀವಿ. ಮತ್ತು ಮೊನ್ನೆ ಕಲ್ಟ್ ಅನ್ಬೋನ್ ಚಾಲೆಂಜ್ ಅಂತ ಮಾಡಿದ್ದೀವಿ. ನೆಕ್ಸ್ಟ್ ಐರಾಕ್ಸ್ ಅಂತ ಮಾಡ್ತಾ ಇದೀವಿ, ಯೋಧಾ ರೇಸ್ ಅಂತ ಮಾಡಿದ್ದೀವಿ. ಮತ್ತು ಎಲ್ಲ ಮ್ಯಾರಥಾನ್ಸು ರನ್ ಮಾಡ್ತೀವಿ ಸರ್. ಮೊನ್ನೆ TCS ಇಂದ ಆಯಿತು ಮ್ಯಾರಥಾನ್, ಅದರಲ್ಲೂ ರನ್ ಮಾಡಿದ್ದೀವಿ. ನೀವು ಟ್ರೈನ್ ಮಾಡಿರೋರು ಯಾವ ಪಾರ್ಟಿಸಿಪೇಟ್ ಯಾವುದರಲ್ಲಿ ಕಾಂಪಿಟೇಷನ್? ಸರ್ ಪ್ರೋ ಕಬಡ್ಡಿ ಪ್ಲೇಯರ್ಸ್ ಮತ್ತು ಸಾಕರ್ ಪ್ಲೇಯರ್ಸ್ ಅವರೆಲ್ಲರೂ ನಾವು ಟ್ರೈನ್ ಮಾಡ್ತೀವಿ. ಮೇಜರ್ಲಿ IT ಪ್ರೊಫೆಷನಲ್ಸ್ ತುಂಬ ಜನ ಬರ್ತಾರೆ. ಅಂಡ್ ಸೆಲೆಬ್ರಿಟೀಸು ಟ್ರೈನ್ ಮಾಡಿದ್ದೀವಿ. ಓಕೆ. ಎಸ್. ಅಣ್ಣಾಮಲೈ ಸರ್ ನಮ್ಮ ಜೊತೆ ಟ್ರೈನ್ ಮಾಡಿದ್ರು ಒಂದ್ಸರಿ ನಗರಲ್ಲಿ. IPS ಅಣ್ಣಾಮಲೈ ಅವರು ಟ್ರೈನ್ ಮಾಡಿದ್ದಾರೆ. ಮತ್ತೆ ಅಭಿಷೇಕ್ ಅಂಬರೀಶ್ ಅವರು ಟ್ರೈನ್ ಮಾಡಿದ್ದಾರೆ. ಎಲ್ಲ ಫ್ಯೂ ಡೇಸ್. ಹೌದು. ಸೊ ಆ ಥರ ನಾವು ಎಲ್ಲರೂ ಬರ್ತಾ ಇರ್ತಾರೆ ಸರ್ ನಮ್ಮ ಹತ್ರ. ಅಣ್ಣಾಮಲೈ ಅವರು ಅಂದ್ರೆ ನಮಗೆ ಬರೀ IPS ಸಿಂಗಮ್ ಇನ್ಸ್ಪೆಕ್ಟರ್ ಅಂತ ಅಷ್ಟೇ ಗೊತ್ತಿತ್ತು. ಜಿಮ್ ವರ್ಕೌಟ್ ಅಲ್ಲೆಲ್ಲ ಹೇಗಿದ್ರು ಅವರು? ಸರ್ ಇಟ್ಸ್ ಎ ವೆರಿ ಫಸ್ಟ್ ಆಫ್ ಆಲ್ ಈಸ್ ಎ ವೆರಿ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವರು ಇಟ್ಸ್ ಎ ಗ್ರೇಟ್ ಪರ್ಸನಾಲಿಟಿ. ಆಸ್ ಹ್ಯೂಮನ್ ಬೀಯಿಂಗು ಒಳ್ಳೆಯದೇ. ಮತ್ತು ಅವ್ರು ನಮ್ಮ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾ ಇದ್ರು. ನಾವು ಅವ್ರನ್ನ ಟ್ರೀಟ್ ಮಾಡೋದಕ್ಕೆ ಅವ್ರು ನಮಗೆ ತುಂಬಾ ಪಾಠ ಕಲಿಸಿದ್ದಾರೆ. ಜೊತೆಗೆ ಈಸ್ ವೆರಿ ಡೆಡಿಕೇಟೆಡ್ ಪರ್ಸನ್, ಈಸ್ ವೆರಿ ಎಂಥೂಸಿಯಾಸ್ಟ್, ಈ ಪ್ಲೇ ಗಾಲ್ಫ್, ವೆರಿ ಗುಡ್ ಪರ್ಸನ್. ಎಸ್. ನಿಮ್ಮ ಜೊತೆ ಎಷ್ಟು ದಿನಗಳಿದ್ರು ಅಣ್ಣಾಮಲೈ ಸರ್? ಒಂದು 2-3 months ಇದ್ರು ನಮ್ಮ ಹತ್ರ. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಬಂದಾಗ ಅವ್ರು ಟ್ರಾವೆಲ್ ಮಾಡ್ತಾ ಇರ್ತಾರೆ ಎಲ್ಲ ಕಡೆ. ನಿಮ್ಗೆ ಗೊತ್ತಿರಂಗೆ ಅವರು ಜಾಸ್ತಿ ದಿವಸ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಲ್ಲ, ಇವಾಗ ಚೆನ್ನೈಯಲ್ಲಿ ಇದ್ದಾರೆ. ಸೊ ಆ ಥರ ಇಲ್ಲಿರ್ಬೇಕಾದ್ರೆ ನಾವು ಅಲ್ಲ, ಬಟ್ ಚೆನ್ನೈಯಲ್ಲಿ ಇದ್ರು ಅವ್ರು ಕರ್ನಾಟಕದಲ್ಲೇ ಜಾಸ್ತಿ ಹೆಸರು ಮಾಡಿ. ಹೌದೌದು ಸರ್, ಕರ್ನಾಟಕದಲ್ಲಿ ಸರ್ ಜಾಸ್ತಿ ಹೆಸರು ಮಾಡಿದ್ದೆ ಕರ್ನಾಟಕದಲ್ಲಿ. ಹೌದು ಸರ್. ಇವರು ಸರ್ ಅಭಿಷೇಕ್ ಅಂಬರೀಶ್ ಬಗ್ಗೆ ಹೇಳಿದ್ರಿ, ಅವ್ರದ್ದು ಹೇಗಿತ್ತು ಸರ್ ಟ್ರೈನ್? ಅವ್ರು ಸ್ವಲ್ಪ ದಿವಸ ನಮ್ಮ ಜೊತೆ ಇದ್ರು. ಸರ್ ಅವರು ಯಾಕಂದ್ರೆ ಮೂವಿ ಶೂಟಿಂಗ್ಸು ಸರ್ ಏನಾಗುತ್ತೆ ಅಂದ್ರೆ ಸೆಲೆಬ್ರಿಟೀಸ್ ಆಗಲಿ ಆಥ್ಲೀಟ್ಸ್ ಆಗಲಿ ಅವ್ರ ಲಾಂಗ್ ಟರ್ಮ್ ಎವ್ರಿ ಡೇ ರೂಟೀನ್ ಇರಲ್ಲ. ಸೊ ಅವ್ರ ಕಾಂಪಿಟೇಷನ್ಸ್ ಇರುತ್ತೆ, ಟ್ರಾವೆಲಿಂಗ್ಸ್ ಇರುತ್ತೆ. ಸೊ ಅವಾಗ ನಮ್ಮ ಹತ್ರ ಇಲ್ಲಿರ್ಬೇಕಾದ್ರೆ ನಮ್ಮ ಹತ್ರ ಬರ್ತಾರೆ. ಸೊ ಆ ಥರ. ಓಕೆ. ಚಂದನ್ ಅವರೇ, ಈಗ ನಂದು ಪ್ರಶ್ನೆ ಏನಂದ್ರೆ, ದುಡ್ಡಿರೋರು ಮಾತ್ರನೇ ಜಿಮ್ ಮಾಡ್ಬೋದಾ? ಇಟ್ಸ್ ಅ ವೆರಿ ಕಾಸ್ಟ್ಲಿನಾ? ಸರ್ ಆ ಥರ ಎಲ್ಲ ಏನಿಲ್ಲ. ಇವಾಗ ಸರ್ ಆಪ್ಷನ್ಸ್ 2 ಆಪ್ಷನ್ ನಿಮ್ಮ ಎದುರುಗಡೆ ಇದೆ. ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು. ಕಲ್ಲು ಎತ್ಬೋದು, ಕಬ್ಬಣನೂ ಎತ್ಬೋದು. ಕಲ್ಲೆತ್ತಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ, ಕಬ್ಬಣ ಎತ್ತಕ್ಕೆ ಸ್ವಲ್ಪ ಖರ್ಚಾಗ್ಬೋದು ಅಷ್ಟೇ. ಅದು ಕಬ್ಬಣ ಶೇಪಲ್ಲಿ ಇರೋದು. ನಾರ್ಮಲ್ ಕಬ್ಬಣ ಎತ್ತಬೇಕಂದ್ರೆ ನೀವು ಎತ್ಬೋದು. ಸೊ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ನೀವು ಬಂದು ಒಂದು ಫಿಟ್ನೆಸ್ ಸೆಂಟರಲ್ಲಿ ಟೈಮ್ ತೊಗೊಂಡು ಮಾಡ್ಬೇಕಂತ ಎಲ್ಲ ಏನಿಲ್ಲ. ಇವಾಗ ನಿಮ್ಮ ಮನೆ ಹತ್ರ ಒಂದು ತರಕಾರಿ ತೊಗೊಂಡ್ಬರೋಕ್ಕೆ ಗಾಡಿಲಿ ಹೋಗ್ತಾರೆ ಜನ, ಅದು ಬಿಟ್ಟು ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರಬೇಕು, ಮೆಟ್ಲನ್ನ ಹತ್ತಿ ಇಳಿಬೇಕು. ಇವಾಗ ಹೆಂಗಾಗಿದೆ ಅಂದ್ರೆ ಒಂದು ಫಿಟ್ನೆಸ್ ಸೆಂಟರ್ ಅಂದ್ರೂ ಲಿಫ್ಟ್ ಕೇಳ್ತಾರೆ. ನಾವು ಬರ್ತಾರ ಪರ್ಪಸ್ ಚೇಂಜ್ ಆಗಿದೆ. ಜಿಮ್ ಅನ್ನೋದು ಲಕ್ಸುರಿ ಆಗ್ತಾ ಇದೆ. ಹಾಗಾಗಬಾರ್ದು. ಎವ್ರಿ ಡೇ ಡೈಲಿ ಲೈಫಲ್ಲಿ ನಾವು ವಾಕ್ ಮಾಡಬೇಕು, ಹೆಲ್ತಿ ಡಯಟ್ ಫುಡ್ ತಿನ್ನಬೇಕು. ಡಯಟ್ ಫುಡ್ ಅಂದಿದ ತಕ್ಷಣ ಅದೇ ನಾವು ಮುಂಚೆ ಏನು ತಿಂತೇವೆ, ರಾಗಿ ಮುದ್ದೆ, ತರಕಾರಿ ಎಲ್ಲ. ಸರ್ ನಮ್ಮ ಫೇವ್ರೆಟ್ ಫುಡ್ ನಾನ್ ವೆಜ್. ಚಿಕನ್ ಲವರ್, ಚಿಕನ್ ಮಟನ್ ಎಲ್ಲ ತಿಂತೀವಿ. ಸೊ ಈಗ ದುಡ್ಡಿಗೆ ವಿಷಯಕ್ಕೆ ಬಂದ್ರೆ ಜಿಮ್ ಇಸ್ ಕಾಸ್ಟ್ಲಿಯೆಸ್ಟ್ ಆಗಿದೆ. ಯಾಕೆಂದ್ರೆ ನನ್ನ ಫ್ರೆಂಡ್ ಒಬ್ಬ ಮ್ಯಾಂಗ್ಳೂರಿಂದ ಬೆಂಗಳೂರಿಗೆ ಬರ್ತಾನೆ. ಯಾಕೆ ಬರ್ತೀಯ ಅಂದ್ರೆ, ನಾನು ಜಿಮ್ಗೆ ವರ್ಕೌಟ್ ಆಗೋಸ್ಕರನೇ ಬರ್ತೀನಿ ಅಂತೇಳಿ ಅಲ್ಲಿಂದ ಬಂದು ಇಲ್ಲಿ ಲೀವ್ ಮಾಡ್ತಾನೆ, ಜಸ್ಟ್ ಬಿಕಾಸ್ ಆಫ್ ಜಿಮ್. ಸೊ ಬ್ಯಾಂಗ್ಳೂರಲ್ಲಿ ಜಿಮ್ ಫೇಮಸ್ಗಳು ಅಲ್ವಾ? ಸೊ ಅಷ್ಟು ಕಾಸ್ಟ್ಲಿ ಆಗಿದ್ಯಾ ಅಂತ? ಸರ್ ಕಾಸ್ಟ್ಲಿ ಅನ್ನೋದಕ್ಕಿಂತ ಫೆಸಿಲಿಟೀಸ್. ಸರ್ ಏನಾಗ್ತಾ ಇದೆ ಇವಾಗ, ಒಂದು ರಾಂಗ್ ಎಕ್ವಿಪ್ಮೆಂಟ್ ಇಂದನು ತುಂಬಾ ರಾಂಗ್ ಆಗುತ್ತೆ. ಎಕ್ವಿಪ್ಮೆಂಟ್ ತಪ್ಪಾದ್ರೂ ಕಷ್ಟ, ಅಥವಾ ಒಂದು ಗೈಡೆನ್ಸ್ ಪ್ರಾಪರ್ ಆಗಿಲ್ಲ ಅಂದ್ರೂ ಕಷ್ಟ. ಸೊ ಒಳ್ಳೆ ಗೈಡೆನ್ಸು, ಒಳ್ಳೆ ಎಕ್ವಿಪ್ಮೆಂಟ್ಗೋಸ್ಕರ ಜನ ಅಫೋರ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ಎಲ್ಲ ಥರ ಆಪ್ಷನ್ಸ್ ಇದೆ ಸರ್. ಆ ಥರ ಏನಿಲ್ಲ. ತುಂಬ BBMP ಜಿಮ್ಸ್ ಇದೆ, ಫ್ರೀಯಾಗಿದೆ, ಆಪ್ಷನ್ಸ್ ಇದೆ. ಹಾಗಂತ ಯಾವಾಗಲೂ ನೀವು ಕಾಸ್ಟ್ಲಿಯಾಗಿ ಪೇ ಮಾಡಬೇಕು, ಆವಾಗ ದುಡ್ಡು ಖರ್ಚು ಮಾಡಿದ್ರೇ ನೀವು ಹೆಲ್ದಿಯಾಗಿರೋಕ್ಕಾಗೋದಂತೆಲ್ಲ ಏನಿಲ್ಲ. ಸರ್ ಈಗ ಟ್ರೈನಿಂಗ್ ಮಾಡಿ ಹೋಗೋದಕ್ಕೂ ಹಾಗೆ ಜಸ್ಟ್ ಸೆಲ್ಫ್ ಟ್ರೈನಿಂಗ್ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಹೌದು ಅಲ್ವಾ? ಈ ಟ್ರೈನಿಂಗ್ ಕೋರ್ಸ್ಗಳು ಟ್ರೈನರ್ಸ್ ಇದ್ರೇನೆ ಅದಕ್ಕೆ ಸಿಗೋದಲ್ಲ. ಹೌದು ಸರ್. ನಾನೇನು ಹೇಳ್ತೀನಿ, ಇವಾಗ ತುಂಬಾ ಕಡೆ ಫ್ಯಾಟ್ಸ್ ಅಂತ ಹೇಳ್ತೀವಿ. ಫ್ಯಾಟ್ಸ್ ಅಂದ್ರೆ ಒಂದು ಸರ್ಟಿಫಿಕೇಶನ್ ಮಾಡಿರಲ್ಲ. ಅವ್ರು ರ್ಯಾಂಡಮ್ ವರ್ಕೌಟ್ ಒಂದು ಸ್ವಲ್ಪ ವರ್ಕೌಟ್ಸ್ ಕಲ್ತ್ಕೊಂಡಿರ್ತಾರೆ, ಅವ್ರು ಇನ್ನೊಬ್ರು ಟ್ರೈನ್ ಮಾಡಕ್ಕೆ ಬರ್ತಾರೆ. ಅವಾಗ ತುಂಬ ಇಂಜುರೀಸ್ ಚಾನ್ಸಸ್. ಸೊ ಏನಕ್ಕಿದ್ದಾರೆ ಹೇಳ್ತೀನಿ ಅಂದರೆ, ನಮ್ಮ ಹತ್ರ ಒಬ್ರು ಒಂದು ಎಂಟರ್ ಆದರೆ ನಮ್ಮ ಫಿಟ್ನೆಸ್ ಸೆಂಟರ್ಗೆ ನಾವು ಫಸ್ಟ್ ಹೇಳೋದು ಅವ್ರಿಗೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ.
ಸರ್ ನೋಡೋಕ್ಕೆ ನಾವು ಫಿಟ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ, ಇಂಟರ್ನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ನಮ್ಗೆ ಗೊತ್ತಿಲ್ಲ. ಅದೇನು ಸರ್ ಅದು ಲಿಪಿಡ್ ಟೆಸ್ಟ್? ಲಿಪಿಡ್ ಪ್ರೊಫೈಲ್ ಅಂದರೆ ಇವಾಗ ಬ್ಲಡ್ ಕೌಂಟು ಮತ್ತು ಬ್ಲಡ್ಡಲ್ಲಿ ಎಷ್ಟು ಫ್ಯಾಟ್ ಪರ್ಸೆಂಟೇಜ್ ಇರುತ್ತೆ ನೋಡೋಕೆ ನಾವು ಸಣ್ಣನೇ ಇರ್ತೀವಿ, ನಮ್ಮ ಬಾಡಿಲಿ ಕ್ರಿಯೇಟಿನ್ ಲೆವೆಲ್ಸ್ ಹೈ ಇರುತ್ತೆ. ಸೊ ನಾವು ಅದ್ರ ಪ್ರಕಾರ ಅವ್ರಿಗೆ ನ್ಯೂಟ್ರಿಷನ್ಸ್ ಗೈಡ್ ಮಾಡಬೇಕಾಗುತ್ತೆ, ಮತ್ತು ವರ್ಕೌಟ್ಸ್ ಗೈಡ್ ಮಾಡಬೇಕಾಗುತ್ತೆ, ಮತ್ತು ಅವ್ರ ಇಂಟರ್ನಲ್ಲಿ ಹೆಲ್ತ್ ಇಶ್ಯೂಸ್ ಏನಿದೆ ಅಂತ ಗೊತ್ತಿರಲ್ಲ. ಇವಾಗ BP ಹೈ BP ಇದೆ, ಲೋ BP ಇದೆ ಗೊತ್ತಾಗುತ್ತೆ, ಚೂರ್ ಫ್ಲಕ್ಚುಯೇಷನ್ಸ್ ಇದ್ರೆ ನಮ್ಗೆ ಗೊತ್ತಾಗಲ್ಲ. ಸೊ ಒಂದು ಟೆಸ್ಟ್ ಆಗಿ ಬಂದರೆ ಬೇಸ್ಟ್ ಕೀಪಿಂಗ್ ಆನ್ ದಟ್ ರೆಕಾರ್ಡ್ಸ್ ನಾವು ಅವ್ರನ್ನ ಟ್ರೈನ್ ಮಾಡಕ್ಕೆ ಹೋಗ್ತೀವಿ. ಮತ್ತು ಪ್ರೀವಿಯಸ್ ಹೆಲ್ತ್ ಹಿಸ್ಟ್ರಿ, ಪ್ರೀವಿಯಸ್ಲಿ ಅವ್ರಿಗೆ ಡಯಾಬಿಟಿಸ್ ಇದೆಯಾ, ಬ್ಲಡ್ ಪ್ರೆಷರ್ ಇದೆಯಾ, ಲೋ BP ಇದೆಯಾ, ಹೈ BP ಇದೆಯಾ, ಅದ್ರ ಜೊತೆಗೆ ಅಲ್ಲ ಇದು ಈ ಥರದ್ದು ರೀಸೆಂಟ್ ಆಗಿ ಬಂದಿರೋದು ಅಥವಾ ಮೊದಲಿಂದ? ಸರ್ ಇಲ್ಲ ಮೊದಲಿಂದನೂ ಇದೆ. ದ ಪ್ರಾಬ್ಲಮ್ ಏನಾಗಿದೆ, ಇವಾಗ ಮಾಸಾಗಿ ಹೋಗ್ತಾ ಇರೋದ್ರಿಂದ ಯಾರು ಟ್ರೈನರ್ಸ್ ಇದನ್ನು ಚೆಕ್ ಮಾಡ್ತಾ ಇಲ್ಲ. ಇದನ್ನ ಚೆಕ್ ಮಾಡ್ಬೇಕಂತ ಹೇಳ್ತೀನಿ, ಯಾಕಂದ್ರೆ ರ್ಯಾಂಡಮ್ ಆಗಿ ನಾವು ತೊಗೊಬಾರ್ದು. ರ್ಯಾಂಡಮ್ ಆಗಿ ನೀವು ಬಂದಿದ ತಕ್ಷಣ ನಾವು ಮೆಡಿಕಲ್ ಟೆಸ್ಟ್ ಅದು ಯಾವ ಥರ ಇರುತ್ತೆ ಸರ್ ನಾನು ಹೇಳ್ತೀನಿ, ಲಿಪಿಡ್ ಪ್ರೊಫೈಲ್ ಅಂದರೆ ಒಂದು 1000 ರೂಪೀಸ್ 1500 ರೂಪೀಸ್ ಖರ್ಚಾಗುತ್ತೆ. ಎಲ್ಲಿ ಬೇಕಾದ್ರೂ ಮಾಡಿಸ್ಬೋದು, ಎಲ್ಲಿ ಬೇಕಾದ್ರೂ ಮಾಡಿಸ್ಬೋದು. ನಾವೇನು ಎಲ್ಲೂ ಇಲ್ಲೇ ಮಾಡಿಸ್ಬೇಕು ಅಲ್ಲೇ ಮಾಡಿಸ್ಬೇಕಂತೆಲ್ಲ, ನಿಮ್ಮ ಮನೆಗೆ ಬಂದು ಬ್ಲಡ್ ಆ್ಯಂಡ್ ಯೂರಿನ್ ಸ್ಯಾಂಪಲ್ ತೊಗೊಂಡೋಗಿ ನಿಮ್ಗೆ ಚೆಕ್ ಮಾಡ್ಕೊಂಬಂದು ಕೊಡ್ತಾರೆ. ಸೊ ನೀವು ಫಸ್ಟೇ ಲಿಪಿಡ್ ಪ್ರೊಫೈಲ್ ಮಾಡಿದ್ರೆ ವರ್ಕೌಟ್ ಶುರು ಮಾಡೋದಕ್ಕಿಂತ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮ್ಮ ಜರ್ನಿ ತುಂಬ ಕ್ಲೀನ್ ಆಗಿರುತ್ತೆ. ಅದ್ರ ಮೇಲೆ ನೀವು ಟ್ರೈನಿಂಗ್ ಕೊಡೋದಕ್ಕೆ ಈಸಿ ಆಗುತ್ತೆ. ಹೌದು ಸರ್, ನಾವೇನಕ್ಕಂದ್ರೆ ಫಸ್ಟು ಹೆಲ್ತ್ ಹಿಸ್ಟ್ರಿ ಕೇಳ್ತೀವಿ. ಏನಕ್ಕಂದ್ರೆ ನಿಮ್ಮ ಹತ್ರ ಸರ್ ಏನಾರ ಹಾರ್ಟಲ್ಲಿ ಪೈನ್ ಇದೆಯಾ ಅಂತ, ವರ್ಕೌಟ್ ಮಾಡ್ಬೇಕಾದ್ರೆ ಯಾರೋ ಪೈನ್ ಬರುತ್ತಾ ಅಂತ. ನೆನ್ನೆ ವರ್ಕೌಟ್ ಮಾಡಿರೋ ಪೈನ್ ಇದ್ರೆ ಹೌದು ಸರ್ ಬರುತ್ತೆ ಅಂತ ಹೇಳ್ತಾರೆ. ನಾವು ಇದನ್ನ ಕನ್ಫ್ಯೂಸ್ ಮಾಡ್ಕೊಬಾರಲ್ಲ. ಓಕೆ, ಇವಾಗ ಲೋ BP ಇರುತ್ತೆ ಅವ್ರಿಗೆ, ಅಥವಾ ಲೋ ಶುಗರ್ ಇರುತ್ತೆ ಅವ್ರಿಗೆ ನಾವು ಹೇಳ್ತೀವಿ ಚಾಕ್ಲೇಟ್ ಕ್ಯಾರಿ ಮಾಡಿ ಅಂತ. ವರ್ಕೌಟ್ ಮಾಡ್ಬೇಕಾದ್ರೆ ಫೇಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವ್ರು ಕ್ಯಾರಿ ಮಾಡಿಲ್ಲ ನಾವು ಎಮರ್ಜೆನ್ಸಿ ಇಟ್ಟಿರ್ತೀವಿ. ಸೊ ಈ ಥರ ಸೇಫ್ಟಿ ಮೆಜರ್ಸು, ಫಸ್ಟ್ ಏಡ್ಸು ಎಲ್ಲ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಫಿಸಿಕಲ್ ವರ್ಕೌಟ್ ಮಾಡ್ಬೇಕಾದ್ರೆ ಚಾನ್ಸಸ್ ಆರ್ ದೇರ್. ಸೊ ಬೆಟರ್ ಟು ಬಿ ಕೇರ್ಫುಲ್ ದನ್ ಡ್ಯಾಮೇಜ್ ಅನ್ಭವಿಸೋಕ್ಕೆ. ಸೊ ಒಂದು ರಿಯಲ್ ಎಕ್ಸಾಂಪಲ್ ಹೇಳ್ತೀನಿ. ಒನ್ ಆಫ್ ಮೈ ಕ್ಲೈಂಟ್, ಅವ್ರು ಬಂದರು, ವರ್ಕೌಟ್ಗೆ ಬಂದರು, ಜಿಮ್ಗೆ ಬಂದರು, ನಾವು ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲ ಚೆನ್ನಾಗಿದೆ, ವರ್ಕೌಟು ಸ್ಟಾರ್ಟ್ ಮಾಡಿದ್ವಿ. ಅವರು ಫುಲ್ ಖುಷಿ. ಮನೆಗೆ ಹೋಗಿದ್ದಾರೆ, ಅವ್ರು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದಾರೆ, ಪಂಪ್ಕಿನ್ ಸೀಡ್ಸ್ ತಿಂದರೆ ಸಣ್ಣ ಆಗ್ಬೋದು ಅಂತ. ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದಾರೆ, ತಿಂದಿದ್ದಾರೆ. ನೆಕ್ಸ್ಟ್ ಡೇ ಮಧ್ಯಾಹ್ನ ಫೇಸ್ ಬ್ಲೋಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ಲೈಫ್ ಥ್ರೆಟ್ನಿಂಗ್ ಆಗಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ, ICU ಅಡ್ಮಿಟ್ ಆಗಿದ್ದಾರೆ. ಏನಕ್ಕೆ ಅಂತ ಚೆಕ್ ಮಾಡಿದ್ರೆ ಅವರು ಅಲರ್ಜಿಕ್ ಟು ದ ಪಂಪ್ಕಿನ್ ಸೀಡ್ಸ್ ಎಲ್ಲರಿಗೂ ಬರಲ್ಲ. ಸೊ ಇವಾಗ ನೀವು ಅದನ್ನು ಜಿಮ್ಮಿಂದ ಅಂತ ಹೇಳ್ತೀರಾ ಅಥವಾ ನ್ಯೂಟ್ರಿಷನಿಂದ ಅಂತ ಹೇಳ್ತೀರಾ? ಅದಕ್ಕೆ ನಾವು ಯಾವತ್ತೂ ರ್ಯಾಂಡಮ್ ಯೂಟ್ಯೂಬ್ ವಿಡಿಯೋಸ್ ಮೇಲಾಗಲಿ ಅಥವಾ ನಾವು ಒಂದು ಯಾರೋ ಒಬ್ರು ಹೇಳಿದ್ರು ದಿಸ್ ಈಸ್ ವೆರಿ ಗುಡ್ ವರ್ಕ್ಔಟ್ ಫಾರ್ ಯು ಅಂದಿದ ತಕ್ಷಣ ಅಥವಾ 6 ಮಂತ್ಸಲ್ಲಿ 6 ಪ್ಯಾಕ್ ಮಾಡ್ಬೋದು ಅನ್ನೋ ಶಾರ್ಟ್ ಕಟ್ಸ್ನೆಲ್ಲ ಬಿಟ್ಟು ಲಾಂಗ್ ಟರ್ಮು ನಮ್ಮ ಬಾಡಿನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಟ್ರೈನ್ ಮಾಡ್ಕೊಂಡು ದಟ್ ಈಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀವಿ. ಸರ್ ಜಿಮ್ಮಿಗೆ ಬರೋರು ಅಥವಾ ಬಾಡಿ ಬಿಲ್ಡ್ ವರ್ಕೌಟ್ ಮಾಡೋರಿಗೆ ಫುಡ್ ಹ್ಯಾಬಿಟ್ ಹೇಗಿರ್ಬೇಕು ಸರ್? ಏನಿಲ್ಲ ಸರ್, ಇವಾಗ ನಮ್ಮದು ಇಂಡಿಯನ್ ಫುಡ್ ಬಾಳೆ ಎಲೆ ನೋಡಿದ್ದೀರಾ? ಆ ಕಡೆ ಎಲ್ಲ ಪಲ್ಯ ತರಕಾರಿ ಎಲ್ಲ ಹಾಕ್ತಾರೆ, ಈ ಕಡೆ ರೈಸ್ ಹಾಕ್ತಾರೆ. ಸೊ ಅದನ್ನ ಉಲ್ಟಾ ಮಾಡ್ಕೊಬೇಕು ಸರ್ ಅಷ್ಟೇ. ಪಲ್ಯ ತರಕಾರಿ ಎಲ್ಲ ಜಾಸ್ತಿ ತಿನ್ಬೇಕು, ರೈಸು ತುಪ್ಪ ಎಣ್ಣೆ ಬೆಣ್ಣೆ ಎಲ್ಲ ಮಿತಿಯಲ್ಲಿ ಇರ್ಬೇಕು. ಯಾವುದು ತಪ್ಪಲ್ಲ ತಿಂತಾ ಇರೋದು. ಪೋರ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ ನಾವು. ಫಿಶ್ ಅಷ್ಟು ಇರ್ಬೇಕು ರೈಸ್. ಹೌದಾ, ನನ್ನ ಹತ್ರ ಕೆಪಾಸಿಟಿ ಇದೆ ಅಂತ ಅಂದ್ಬಿಟ್ಟು ಇಷ್ಟು ರೈಸ್ ತಿನ್ಬಾರ್ದು. ಮತ್ತೆ ಫ್ಯಾಟು, ಆಯಿಲು, ಡೀಪ್ ಫ್ರೈಡ್, ಶುಗರ್ ಇಸ್ ದ ಮೇನ್ ಕಲ್ಪ್ರೇಟ್ ಅಂತ ಹೇಳ್ತೀವಿ. ಇಟ್ಸ್ ಮೋರ್ ದೆನ್ ಕೊಕೇನ್ ಹ್ಯೂಮನ್ ಬಾಡಿಗೆ. ಯಾಕಂದ್ರೆ ಶುಗರ್ ಇಸ್ ಅನ್ ಅಡಿಕ್ಷನ್. ಓಕೆ, ಅದು ನಿಮ್ಮ ಬಾಡಿನ ನಿಮ್ಗೆ ಗೊತ್ತಿಲ್ಲದೇ ಟೇಕ್ ಓವರ್ ಮಾಡಿಬಿಡುತ್ತೆ, ಮತ್ತೆ ನಿಮ್ಮ ಬಾಡಿನ ತುಂಬ ಸ್ಲೋ ಡೌನ್ ಮಾಡುತ್ತೆ. ನೀವು 1 ಮಂತ್ ಶುಗರ್ ಕಟ್ ಮಾಡಿ ಬಿಕಮ್ ಸೂಪರ್ ಹೀರೋ. ಅಷ್ಟು ಫಾಸ್ಟ್ ಆಗುತ್ತೆ ನಿಮ್ಮ ಬಾಡಿ, ನಿಮ್ಗೆ ಗೊತ್ತಿಲ್ಲ ನನಗೆ. ಸೊ ಶುಗರ್ ಕಟ್ ಮಾಡಬೇಕು. ಹೌದು. ಈ ಮಸಾಲೆ ಐಟಮ್ಗಳು ಇರ್ತಾವಲ್ಲ ಸರ್, ಮಸಾಲೆ ಇಸ್ ನಾಟ್ ಎ ರಾಂಗ್ ಥಿಂಗ್. ಮಸಾಲೆ ಅವಾಯ್ಡ್ ಮಾಡಬಾರ್ದು, ಕುಕಿಂಗ್ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಸರ್. ಅದೇನಕ್ಕೆ ಹೇಳ್ತೀವಿ ಅಂದರೆ ಬಾಡಿಲಿ ಇನ್ಫ್ಲಮೇಷನ್ ಅಂತ ಆಗುತ್ತೆ, ಬಾಡಿ ರೆಡ್ನೆಸ್, ಹೀಟ್ ಇನ್ಕ್ರೀಸ್ ಆಗುತ್ತೆ. ಬಟ್ ಅದೇ ಮಸಾಲೆ ಬಾಡಿಗೆ ಅದು ಒಂದು ಎಸೆನ್ಷಿಯಲ್. ನೀವೇನು ಮಾಡ್ಬೇಕು, ಅದನ್ನು ಮಿನಿಮಲ್ ಆಗಿ ಇಟ್ಕೋಬೇಕು. ಅದ್ರಲ್ಲಿ ಏನಾಗ್ತಾ ಇದೆ ಅಂದರೆ ಇವಾಗ ಮಸಾಲೆ ಅಂತ ಹೋದ್ರೆ ಅಜಿನೋಮೋಟೋ ಆ್ಯಡ್ ಮಾಡ್ತಾರೆ ಈಚೆ ಕಡೆ ಹೋದ್ರೆ. ಸೊ ಅದಕ್ಕೆ ಆಬ್ಸ್ ಆರ್ ಮೇಡ್ ಇನ್ ಕಿಚನ್ ಅಂತ ಹೇಳ್ತೀವಿ ನಾವು. ನಮ್ಮ ಕಿಚನಲ್ಲಿ ಆದಷ್ಟು ಮನೆ ಊಟ ತಿಂದಷ್ಟು ನಮ್ಗೆ ಗೊತ್ತು ನಮ್ಮ ಬಾಡಿಲಿ ಏನು ತಿಂತಾ ಇದೀವಿ. ಅದರಲ್ಲೂ ಇವಾಗ ನಾವು ಎಲ್ಲಿಂದ ಬರ್ತಾ ಇದೆ ಅಂತ ಸೋರ್ಸ್ ಗೊತ್ತಿಲ್ಲ. ಇವಾಗೆಲ್ಲ ಶಾರ್ಟ್ ಕಟ್ ವೆಜಿಟೇಬಲ್ಸು, ಹೈಬ್ರಿಡ್ ವೆಜಿಟೇಬಲ್ಸು, ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಆರ್ಗ್ಯಾನಿಕ್ ನಾವು ಕಾಸ್ಟ್ ಮಾತ್ರ ಆರ್ಗ್ಯಾನಿಕ್, ತಿಂತಾ ಇರೋದೆಲ್ಲ ಸೇಮೇ. ಸೊ ಆ ಥರ ಇರೋದಕ್ಕಿಂತ ನಾವು ಮನೇಲಿ ಮಾಡ್ಬೇಕಾದ್ರೆ ಆದಷ್ಟು ನಮಗೆ ಗೊತ್ತು ನಾವೇನು ಅಡುಗೆ ಮಾಡ್ಕೊತಾ ಇದೀವಿ, ಏನು ಮಾಡ್ತಾ ಇದೀವಿ. ಹಾಗೆ ಮಾಡಿದ್ರೆ ನಿಮ್ಮ ದುಡ್ಡು ಉಳಿಯುತ್ತೆ, ಆರ್ಡರ್ ಮಾಡೋದು ಕಮ್ಮಿ ಆಗುತ್ತೆ, ಮನೇಲಿ ಹೆಲ್ದಿ ಫುಡ್ ತಿನ್ನಿ. ಚಂದನ್, ಈಗ ಆನ್ಲೈನಲ್ಲಿ ವಿಡಿಯೋಸ್ಗಳು ಶಾರ್ಟ್ಸ್ಗಳನ್ನ ನೋಡ್ಬಿಟ್ಟು ವಿಡಿಯೋ ವರ್ಕೌಟ್ ಮಾಡ್ತಾರಲ್ಲ, ಅದು ಎಷ್ಟು ಸರಿ ಸರ್? ಅದು ನನ್ನ ಪ್ರಕಾರ ಒಂದು ಲೆವೆಲ್ಗೆ ಸರಿ, ಇಫ್ ಯು ನೋ ಎವ್ರಿಥಿಂಗ್. ನಿಮ್ಗೆ ಗೊತ್ತಿರೋ 4 ದಿಸ್ ಇಸ್ ದ ಬೆಸ್ಟ್ ಎಕ್ಸಸೈಸ್ 4 ಅಂತ ಹೇಳ್ತಾರೆ. ಅದನ್ನು ಮಾಡಿದ್ರೆ ನಿಮ್ಗೆ ಸಖತ್ ಹೆಲ್ಪ್ ಆಗುತ್ತೆ. ಬಟ್
ಒಂದು ಗೈಡೆನ್ಸ್ ಇಟ್ಕೊಂಡು ಮಾಡಿದಾಗ ಅಥವಾ ನಿಮ್ಗೆ ಯಾವ್ದು ಸರಿ ಹೋಗುತ್ತೆ, ನಾಳೆ ಬೆಸ್ಟ್ 4 ಶೋಲ್ಡರ್ ವರ್ಕೌಟ್ ಅಂತ ಹೇಳ್ತಾರೆ. ನೀವು ನಿಮ್ಗೇನೋ ಒಂದು ಶೋಲ್ಡರ್ ಇಂಜುರಿ ಇರುತ್ತೆ, ಒಂದು 5 ವರ್ಷ ಮುಂಚೆ ಎಲ್ಲೋ ಬಿದ್ದಿರ್ತೀರ, ಏಟ್ ಆಗಿರುತ್ತೆ, ನೀವು ಬಂದು ಆ ವರ್ಕೌಟ್ ಎಲ್ಲ ಮಾಡಿಬಿಡ್ತೀರಾ. ನಾಳೆಯಿಂದ ಶೋಲ್ಡರ್ ಎತ್ತಕ್ಕಾಗಲ್ಲ, ಅದು ಇನ್ನೂ ಇಂಜುರಿ ಜಾಸ್ತಿ ಆಗುತ್ತೆ. ಅದಕ್ಕಿಂತ ಒಂದು ಗೈಡೆನ್ಸ್ ಇಟ್ಕೊಂಡು ಮಾಡಿದಾಗ ಒಂದು ಅಸೆಸ್ಮೆಂಟ್ ಅಂತ ಮಾಡ್ತೀವಿ, ಫಾರ್ಮು, ಟೆಕ್ನಿಕ್. ಸುಮ್ಮನೆ ಎತ್ಕೊಂಡು ವೆಯ್ಟ್ ಎತ್ತೋದಕ್ಕಿಂತ ವಿತ್ ಗೈಡೆನ್ಸ್ ಮಾಡಿದಾಗ, ಒಂದು ಟೆಕ್ನಿಕ್ ಪ್ರಕಾರ ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ. ಜಿಮ್ ಫೀಸ್ ಕಾಸ್ಟ್ಲಿ ಇದೆ, ಆ ಜಿಮ್ ಟ್ರೈನರ್ಗೆಲ್ಲ ಬೈ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ನೋಡಿ ಮಾಡ್ತೀನಿ ಅಂದರೆ ಅವ್ರು ಇಂಡಿಪೆಂಡೆಂಟ್ ಅಲ್ಲ. ನಾನು ಅದನ್ನೇ ಹೇಳ್ತೇನೆ, ವಿಡಿಯೋ ನೋಡಿ ಮಾಡೋದು ತಪ್ಪಿಲ್ಲ, ನಿಮ್ಮ ಬಾಡಿನ ನೀವು ಅರ್ಥ ಮಾಡ್ಕೊಂಡು ಶುರು ಮಾಡಿ. ಸೊ ಫಸ್ಟೇ ತಿಳ್ಕೊಳ್ಳಿ ನೀವೇನು ಮಾಡ್ತಾ ಇದ್ದೀರಾ ಅಂತ, ಅದನ್ನ ಅರ್ಥ ಮಾಡ್ಕೊಂಡು ಶುರು ಮಾಡಿದ್ರೆ ಒಳ್ಳೇದಂತ ನಾನು ಹೇಳ್ತೀನಿ ಅಷ್ಟೇ. ಎಸ್ ಸರ್. ಚಂದನ್, ಈಗ ನಿಮ್ಮ ಜಿಮ್ಗೆ ಜನವರಿ 1 ಬರೋರು ಫ್ರೆಶರ್ಸು ಎಲ್ಲ ಎಷ್ಟು ಜಾಸ್ತಿ ಆಗುತ್ತೆ? ಜನವರಿ 1 ಅಂದ್ರೆ 1ನೇ ತಾರೀಕಿಗೆ ಹೇಳ್ತೀವಿ. ಜನವರಿ 1 ಇಸ್ ಲೈಕ್ ಒನ್ ಬ್ಲಾಕ್ ಬಸ್ಟರ್ ಫಾರ್ ದ ಜಿಮ್ಸ್. ಎಲ್ಲರೂ ಬರ್ತಾರೆ ಜನವರಿ 1. ಡಿಸೆಂಬರ್ ಆಗ್ತಾ ಇದ್ದಂಗೆ ನಾವು ಜನ ಹುಡುಕ್ಬೇಕು ಎಲ್ಲೋಗಿರು ಎಲ್ಲರೂ ಅಂತ. ಸೊ ಜನವರಿ 1 ಎಲ್ಲರೂ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಂತ ಒಂದು ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಅದೇ ಉಳ್ಕೊಂಡು ಹೋದ್ರೆ ಒಳ್ಳೆ ಖುಷಿ. ಹಂಗೆ ಇರ್ಬೇಕಾಗುತ್ತೆ. ಎಷ್ಟು % ಜನ ಕಂಟಿನ್ಯೂ ಆಗ್ತಾರೆ, ಎಷ್ಟು ಜನ ಬ್ರೇಕಪ್ ಆಗ್ತಾರೆ? ಸೊ 20% ಜನ ಕಂಟಿನ್ಯೂ ಆಗ್ತಾರೆ. 80% ಜನವರಿ ಕಾಯ್ಕೊಂಡ್ ಬಂದಿರೋರು, ಡೈಲಿ ಮಾಡೋರು ಡೈಲಿ ಮಾಡೇ ಮಾಡ್ತಾರೆ. ಬಟ್ ಜನವರಿ ಮಾಡ್ಕೊಂಡ್ ಬಂದಿರೋರು ಮಾತ್ರ. ಓಕೆ. ಜಿಮ್ ವರ್ಕೌಟ್ ಅಲ್ಲಿ ಮಾಡೋರ್ಗೆ ವೆಜ್ ತಿನ್ನೋರ್ಗೆ ಏನು ಸಜೆಷನ್ ಕೊಡ್ತೀರಾ? ವೆಜಿಟೇರಿಯನ್, ಪ್ಯೂರ್ಲಿ ವೆಜಿಟೇರಿಯನ್ ಅಪ್ಪ ನಾವು ಅನ್ನೋರು. ಪ್ಯೂರ್ಲಿ ವೆಜಿಟೇರಿಯನ್ಗೆ ತುಂಬಾ ಆಪ್ಷನ್ಸ್ ಬಂದಿದೆ ಇವಾಗ. ಹೈ ಪ್ರೋಟೀನ್ ಪನ್ನೀರ್ಸ್ ಬಂದಿದೆ. ಪನ್ನೀರ್ ಅಂದರೆ ಫಸ್ಟ್ ನಾವು ಸಜೆಸ್ಟ್ ಮಾಡ್ತಾ ಇರಲಿಲ್ಲ, ಏನಕ್ಕೆ ಪನ್ನೀರಲ್ಲಿ ಪ್ರೋಟೀನ್ಗಿಂತ ಜಾಸ್ತಿ ಫ್ಯಾಟ್ಸ್ ಇದೆ. ಸೊ ನೀವು ಕಂಪೇರ್ ಮಾಡಿದ್ರೆ ಫ್ಯಾಟ್ಸ್ ಜಾಸ್ತಿ ಇದೆ. 100 ಗ್ರಾಮ್ಸ್ ಪ್ರೋಟೀನ್ ಎಷ್ಟು ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಫ್ಯಾಟ್ಸ್ ಸಿಗುತ್ತೆ. ಎಲ್ಲರೂ ಸಡನ್ನಾಗಿ ಪನ್ನೀರು, ಸೋಯಾ. ನಾವೇನು ಮಾಡಬೇಕು, ತುಂಬ ಆಪ್ಷನ್ಸ್ ಇದೆ ಸರ್. ಸೋಯಾ ಮತ್ತು ಪನ್ನೀರ್ ಮತ್ತು ಬೀನ್ಸ್, ಡಬಲ್ ಬೀನ್ಸ್, ಸೊ ಎಲ್ಲ ಈ ಥರ ಫುಡ್ಸ್ ಇದೆ. ಇದರೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೀವು ಪ್ರಿಪೇರ್ ಮಾಡಿದ್ರೆ ತುಂಬ ಫುಡ್ಸ್ ಇದೆ. ಸೊ ವೆಜಿಟೇರಿಯನ್ ಮಾಡ್ಬೋದು, ಜಿಮ್ ವರ್ಕೌಟ್ ಮಾಡಿ ಬಾಡಿ ಬಿಲ್ಡಿಂಗ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿರೋರು ಇದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿರೋರು ಇದ್ದಾರೆ ಬರೀ ವೆಜಿಟೇರಿಯನ್ ಫುಡ್ ತಿಂದು. ಅದೇ ಪ್ರಾಪರ್ ನ್ಯೂಟ್ರಿಷನ್ ಗೈಡೆನ್ಸ್ ಅಷ್ಟೇ. ಹೈ ಪ್ರೋಟೀನ್. ಹೌದೌದು, ಯಾಕಂದರೆ ಪ್ರತಿಯೊಂದು ಮೀಲೂ ನೀವು ಪ್ಲ್ಯಾನ್ ಮಾಡಬೇಕು, ಎಷ್ಟು ನನಗೆ ಪ್ರೋಟೀನ್ ಸಿಗ್ತಾ ಇದೆಯಾ. ಫಸ್ಟ್ ಆಫ್ ಆಲ್ ಇಂಡಿಯನ್ ಫುಡ್ಸಲ್ಲಿ ಪ್ರೋಟೀನ್ ಇಲ್ಲ. ನಾವೊಂದು ಮದುವೆ ಮನೆಗೆ ಹೋದರೆ ಒಂದು ಫುಡ್ ಪ್ರೋಟೀನ್ ಹುಡುಕಿ, ಅಷ್ಟು ವೆರೈಟಿ ಇದೆಯಲ್ಲ, ಒಂದು ಫುಡ್ ಪ್ರೋಟೀನ್ ಹುಡ್ಕೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಓನ್ಲಿ ಕಾರ್ಬ್ಸ್ ಆ್ಯಂಡ್ ಫ್ಯಾಟ್ಸ್ ಆ್ಯಂಡ್ ಶುಗರ್. ಸೊ ಹೆಲ್ದಿ ಅಂತಂದಾಗ ನೀವು ಇದನ್ನೇ ಪನ್ನೀರ್ ಮಾಡ್ಕೊಬೇಕಾದ್ರೆ ಹೈ ಪ್ರೋಟೀನ್ ಪನ್ನೀರ್ ವಿತ್ ಲೆಸ್ ಮಸಾಲ, ಹಂಗೆ ಕಾಂಬಿನೇಷನ್ ಪ್ಲಾನ್ ಮಾಡಿ. ಜಾಸ್ತಿ ಪನ್ನೀರ್, ಸ್ವಲ್ಪ ಕಡಿಮೆ ರೈಸ್, ಸೋಯಾ, ಅದು ಸೋಯಾ ಚಂಕ್ಸ್, ಅದರಲ್ಲೂ ತುಂಬ ಪ್ರೋಟೀನ್ ಇದೆ, ವೆರಿ ಗುಡ್ ಪ್ರೋಟೀನ್. ಅದನ್ನು ಇನ್ವಾಲ್ವ್ ಮಾಡ್ಕೊಬೋದು ನೀವು ಫುಡ್ಡಲ್ಲಿ. ನೀವು ಟ್ರೈನ್ ಮಾಡ್ತಿರೋ ಸ್ಟೂಡೆಂಟ್ಸ್ಗಳಲ್ಲಿ ಈಗ ವೆಜಿಟೇರಿಯನ್ಸ್ ಎಷ್ಟು ಜನ ಇದ್ದಾರೆ, ನಾನ್ ವೆಜ್ ಜಾಸ್ತಿ ಇದೆ? ಸೊ ವೆಜಿಟೇರಿಯನ್ಸ್ ಇದ್ದಾರೆ 2-3 ಪೀಪಲ್. ಎಗ್ಸ್ ಸ್ವಲ್ಪ ಜನ ತಿಂತಾರೆ, ಸ್ವಲ್ಪ ಜನ ಓನ್ಲಿ ವೆಜ್, ಸ್ವಲ್ಪ ಜನ ಓನ್ಲಿ ವೆಜಿಟೇರಿಯನ್ಸ್ ಇದ್ದಾರೆ. ಮ್ಯಾನೇಜ್ ಮಾಡ್ತಾರೆ ಸರ್, ಪ್ಲಾನ್ ಮಾಡ್ತಾರೆ. ಎಸ್. ಸೊ ನಾನ್ ವೆಜ್ ತಿನ್ನೋರಿಗೆ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಸರ್, ನಾನ್ ವೆಜ್ಜೇ ತಿನ್ನಬೇಕು ಅಂತ ಜಿಮ್ ಸರ್? ಆ ಥರ ಏನು ರಿಟರ್ನ್ ರೂಲ್ ಇಲ್ಲ ನಾನ್ ವೆಜ್ ತಿನ್ಬೇಕಂತ. ನೀವು ಕಂಫರ್ಟೇಬಲ್ಲ, ಇಫ್ ಯು ಕ್ಯಾನ್ ಡೂ ಇಟ್. ನೀವು ನಾನ್ ವೆಜ್ ತಿಂದರೆ ಡೈಜೆಸ್ಟ್ ಆಗುತ್ತೆ, ಮಾಡ್ಬೋದು. ತುಂಬ ಜನ ಮಿಲ್ಕ್ ಡೈಜೆಸ್ಟ್ ಮಾಡೋಕ್ಕಾಗಲ್ಲ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಅವ್ರಿಗೆಲ್ಲ ಮಿಲ್ಕೇ ಸಜೆಸ್ಟ್ ಮಾಡೋಕ್ಕಾಗಲ್ಲ. ನೀವು ಬೇರೆದೆಲ್ಲ ಯಾವಾಗ ನಾವು ಆಲ್ಟರ್ನೇಟಿವ್ ಕಡಿಮೆ ಮಾಡಬೇಕು ಅಂತ ಇರೋಂಥವ್ರು ಇಲ್ಲ, ಅವ್ರು ಡೈಜೆಸ್ಟ್ ಮಾಡೋಕ್ಕಾಗಲ್ಲ. ವೀಕ್ನ ಅವ್ರ ಬಾಡಿ ಟೈಪ್ ಹಂಗಿರುತ್ತೆ, ಇಂಟಾಲರೆನ್ಸ್ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಸೊ ಬ್ಲೋಟಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ಆಲ್ಟರ್ನೇಟಿವ್ಸ್ ಹುಡುಕಿ ಕೊಡ್ತೀವಿ. ಓಕೆ. ಸೊ ಈಗ ಇನ್ನೊಂದು ಜನರಿಗೆ ಮೆಂಟಲಿ ಒಂದಿದೆ, ಈ ಪ್ರೋಟೀನ್ ಪೌಡರ್ ತಗೊಂಡ್ರೆ ಬೇಗ ಜಿಮ್ ಆಗ್ಬೋದು ಅಂತ. ಸೊ ಪ್ರೋಟೀನ್ ಪೌಡರ್ ಇಸ್ ಎ ಸಪ್ಲಿಮೆಂಟ್ ಅಂದಿದ್ರೆ, ಸಪ್ಲಿಮೆಂಟ್ ಇನ್ ದ ಸೆನ್ಸ್ ಇಟ್ಸ್ ಅನ್ ಎಕ್ಸ್ಟ್ರಾ. ಸೊ ನಿಮ್ಮ ಬಾಡಿಗೆ ನಿಮ್ಮ ಬಾಡಿ ವೇಟ್ 60 kg ಇದ್ದೀರಾ ಅಂದರೆ ನಿಮಗೆ ರಿಕ್ವೈರ್ಮೆಂಟ್ ಇರುತ್ತೆ 100-120 ಬೇಸ್ಡ್ ನೀವು ಎಷ್ಟು ವರ್ಕೌಟ್ ಮಾಡ್ತೀರಾ ಹಂಗೆಲ್ಲ. ಸೊ ನಿಮಗೆ ಅಷ್ಟೊಂದು ಫುಡ್ಡಲ್ಲಿ ತಿನ್ನೋಕ್ಕಾಗ್ತಾ ಇಲ್ಲ, ನಾನು ಅಷ್ಟೊಂದು ಫುಡ್ ತಿನ್ನೋಕ್ಕಾಗಲ್ಲ, ನಾನು ಚಿಕನ್ ಜಾಸ್ತಿ ತಿನ್ನೋಕ್ಕಾಗಲ್ಲ, ಅಥವಾ ನನ್ನ ಟೈಮ್ ಇಲ್ಲ ಅಂತ ಅನ್ನೋರು ಸಪ್ಲಿಮೆಂಟ್ಸ್ನ ಆ್ಯಡ್ ಮಾಡ್ಕೊತಾರೆ. ಬಟ್ ಸಪ್ಲಿಮೆಂಟ್ಸಿಂದನೇ ಬಾಡಿ ಬರುತ್ತೆ, ಅದು ರಾಂಗ್ ಅಸಂಪ್ಷನ್. ಮತ್ತು ಮೇನ್ ಸಪ್ಲಿಮೆಂಟ್ಸ್ ಇಸ್ ಡಿಫ್ರೆಂಟ್, ಸ್ಟೆರಾಯ್ಡ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಆರ್ ಡಿಫ್ರೆಂಟ್. ಎರಡೂ ಮಿಕ್ಸ್ ಮಾಡ್ಬೋದು. ಸಪ್ಲಿಮೆಂಟ್ಸ್ ಆರ್ ಗುಡ್, ನಿಮ್ಮ ಬಾಡಿಗೆ ಏನು ಸಿಗಲ್ಲ ನ್ಯಾಚುರಲ್ ಫುಡ್ಡಿಂದ ತೊಗೊಳಕ್ಕಾಗಲ್ಲ, ಅವಾಗ ನಾವು ಸಪ್ಲಿಮೆಂಟ್ಸ್ನ ಆ್ಯಡ್ ಮಾಡ್ಕೊಬೋದು ಅಷ್ಟೇ. ಅದರಿಂದನೇ ಬಾಡಿ ಮಾಡ್ತೀನಿ ಅಂತಂದರೆ ಇಟ್ಸ್ ಇಂಪಾಸಿಬಲ್. ಅದ್ರ ಜೊತೆ ವರ್ಕೌಟು ಮಾಡಬೇಕು, ಡಯಟು ಮಾಡಬೇಕು, ಅದ್ರ ಜೊತೆಗೆ ಇದು ಎಕ್ಸ್ಟ್ರಾ ಅಷ್ಟೇ. ಎಕ್ಸ್ಟ್ರಾ ಬೇಕಾದ್ರೆ ಇಟ್ಕೋಬೋದು, ಬೇಡ ಅಂದರೆ ಕಟ್ ಮಾಡ್ಬೋದು. ನಮ್ಮ ಬಿಗ್ ಬಾಸ್ ಎಕ್ಸ್ ಕಂಟೆಸ್ಟೆಂಟ್ ಮ್ಯೂಟೆಂಟ್ ರಘು ಅವ್ರು ಇದಾರಲ್ಲ, ಅವ್ರು ಕೂಡ ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಪ್ರೋಟೀನ್ ಪೌಡರ್ ಇಂಪಾರ್ಟೆಂಟ್ ಅಲ್ಲ ಫುಡ್ಡಲ್ಲಿ. ಹೌದು ಇಂಪಾರ್ಟೆಂಟ್ ಅಲ್ಲ. ಸೊ ಇಂಪಾರ್ಟೆಂಟ್ ಅಲ್ಲ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಪ್ರೋಟೀನು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೀನಿ. ಓನ್ಲಿ ವೆನ್ ಐ ಆಮ್ ಟ್ರಾವೆಲಿಂಗ್ ಆರ್
ನಾನು ಪ್ರೆಪ್ಪಲ್ಲಿ ಇರ್ಬೇಕಾದ್ರೆ ಮಾತ್ರ ಆ್ಯಡ್ ಮಾಡ್ಕೊತೀನಿ, ಇಲ್ಲ ನಾನು ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ನಂಗೆ ನಾರ್ಮಲ್ ಡೈಲಿ ಲೈಫಲ್ಲೇ ನಾನು ಚಿಕನಲ್ಲಿ ಎಗ್ ವೈಟ್ಸಲ್ಲಿ ನಂಗೆ ಪ್ರೋಟೀನ್ಸ್ ಸಫಿಷಿಯೆಂಟಾಗಿ ಸಿಗುತ್ತೆ. ನನ್ನ ಡಯಟ್ ಹಂಗಿದೆ. ಸೊ ಅದ್ರ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತೀವಿ, ಅದು ನಾನು ಯೂಸೇ ಮಾಡಲ್ಲ. ಈಗ ಚಂದನ್ ಅವ್ರು ನಾನ್ ವೆಜ್ ಎಷ್ಟು ತಿಂತಾರೆ ಡೈಲಿ? ಸರ್ ನಾವು ಒಂದು 200 grams ಚಿಕನ್, ಓಕೆ, 6 to 8 ಎಗ್ ವೈಟ್ಸ್ ಮತ್ತು ಓಟ್ಸ್, ಸೊ ಇದನ್ನೇ ಆ್ಯಡ್ ಮಾಡ್ಕೊಳ್ತೀವಿ ಸರ್. ಓಕೆ ಸರ್, ಈ ರಘು ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ರಘು ಅವರು ನಿಮ್ಮ ಜೊತೆ ಕಾಂಪಿಟೇಷನ್ ಅಲ್ಲಿ ನೀವು ಪಾರ್ಟಿಸಿಪೇಟ್? ಇಲ್ಲ ಕಾಂಪಿಟೇಷನ್ ಅಲ್ಲ, ಈಸ್ ಎ ಗುಡ್ ಫ್ರೆಂಡ್. ನಾವು ನೋಡಿದ್ದೀವಿ. ಈಸ್ ಎ ಪವರ್ ಲಿಫ್ಟರ್. ಅವ್ರ ಕಾನ್ಸೆಪ್ಟ್ ಇಸ್ ಟೋಟಲಿ ಡಿಫ್ರೆಂಟ್. ಈಸ್ ಇಂಟು ಪವರ್ ಲಿಫ್ಟಿಂಗ್. ಓಕೆ, ಅವ್ರು ಪವರ್ ಲಿಫ್ಟಿಂಗ್ ಮಾಡ್ತಾರೆ, ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ. ಸೊ ಇದೇ ಇವಾಗ ಬಾಡಿ ಬಿಲ್ಡಿಂಗ್ ಹೆಂಗಿದೆ ಅದೇ ಥರ ಪವರ್ ಲಿಫ್ಟಿಂಗು, ರನ್ನಿಂಗು, ಅದೇ ಥರ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಸೊ ಅದರಲ್ಲಿ ಅವ್ರ ಕ್ಯಾಟಗರಿ ಪವರ್ ಲಿಫ್ಟಿಂಗ್ ಬರುತ್ತೆ. ಅವರು ನೋಡಿ ನಾವು ತುಂಬ ಇನ್ಸ್ಪೈರ್ ಆಗಿದ್ದೀವಿ. ಸೊ ವೆರಿ ಗುಡ್ ಪವರ್ ಲಿಫ್ಟರ್. ಅವರು ತುಂಬ ಕಾಂಪಿಟೇಷನ್ಸ್ ಅಲ್ಲಿ ಗೆದ್ದಿದ್ದಾರೆ. ವೆರಿ ಗುಡ್ ಪರ್ಸನ್. ಅವರಿಂದ ನೀವು ಕಲ್ತಿರೋದೇನು ಸರ್? ಒಂದು ಯಾವ್ದಾದ್ರು ಒಳ್ಳೆ ಸರ್, ನಾವು ಎವ್ರಿ ಡೇ ಅವರಿಂದ ಅಂತಲ್ಲ ಎಲ್ಲರಿಂದ ಕಲಿತಾನೆ ಇರ್ತೀವಿ. ನನ್ನ ಸ್ಟೂಡೆಂಟ್ಸಿಂದನೂ ಕಲಿತಾ ಇರ್ತೀವಿ. ಯಾಕಂದ್ರೆ ಒಂದೊಂದು ಡೆಡಿಕೇಶನ್ ಅವ್ರು ನೋಡ್ಬಿಟ್ಟು ನಾವು ಅವ್ರ ಥರ ನಾಳೆಯಿಂದ ಸ್ವಲ್ಪ ಇದನ್ನ ಚೇಂಜ್ ಮಾಡ್ಕೋಬೇಕು. ಅವ್ರು ಬಂದು ನಂಗೆ ಹೇಳ್ತಾರೆ, ಈ ಥರ ಏನೋ ಅನ್ಕೊಂಡು ಇವತ್ತು ನೋಡಿದೆ, ಈ ಫುಡ್ ತಿಂದೆ ಚೆನ್ನಾಗಿತ್ತು, ಇದರಿಂದ ಪ್ರೋಟೀನ್ ಸಿಗ್ತಾ ಇದೆ. ಇವಾಗ ಒಂದು ಕರ್ಡ್ ಬಂದಿದೆ, ಪ್ರೋಟೀನ್ ಕರ್ಡ್, ಹೈ ಪ್ರೋಟೀನ್, ಅಮೂಲ್ ಇದೆ ಒಂದು ಪ್ರಾಡಕ್ಟ್. ಸೊ ಆ ಪ್ರಾಡಕ್ಟ್ ನನಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅಥವಾ ಒಂದು ದಿವಸ ಎಕ್ಸಸೈಸ್ ಈ ಥರ ಮಾಡಿದ್ರೆ ಈ ಥರ ಬಾಡಿ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಎಲ್ಲರಿಂದ ಎವ್ರಿ ಡೇ ಕಲಿಯೋದಿರುತ್ತೆ ಅಂತ ಹೇಳ್ತೀನಿ ಸರ್. ಕಲ್ತ್ಕೊಂಡೆ ಎವ್ರಿ ಡೇ ಎವಲ್ಯೂಷನ್ ಕಲಿತಾನೆ ಇರ್ತೀವಿ. ಸರ್, ಚಂದನ್ ಈಗ ಬಾಡಿ ಬಿಲ್ಡಿಂಗ್ ಅವರು ಜಿಮ್ನ ಸಡನ್ ಆಗಿ ಬಿಟ್ಬಿಟ್ರೆ ಹೌದು, ಏನು ಬಾಡಿಲಿ ಚೇಂಜಸ್ ಏನೇನಾಗುತ್ತೆ? ಸರ್, ಒಂದು ಮಿಸ್ಕನ್ಸೆಪ್ಷನ್, ಜಿಮ್ ಬಿಟ್ಟಿದ ತಕ್ಷಣ ದಪ್ಪ ಆಗಿಬಿಡ್ತಾರೆ. ಇದು ಎಲ್ಲರ ಹತ್ರನೂ ಇದೆ. ಅದು ಏನಕ್ಕೆ ಆಗ್ತಾರೆ ಅಂತ ಒಂದು ಸಿಂಪಲ್ ವೇಲ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇವತ್ತು ನೀವು ಒಂದು ಡೈಲಿ 1 hour ವರ್ಕೌಟ್ ಮಾಡ್ತಾ ಇದ್ದೀರಾ, ವರ್ಕೌಟ್ ಮಾಡಿದ್ರೆ ಡಯಟ್ ಮಾಡ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ನೀವು ಒಂದು 200 to 300 ಕ್ಯಾಲರೀಸ್ ಬರ್ನ್ ಮಾಡ್ತಾ ಇರ್ತೀರಾ ಎವ್ರಿ ಡೇ. ನಿಮ್ಮ ಎನರ್ಜಿ ಎಕ್ಸ್ಪೆಂಡಿಚರ್ ಅದ್ರ ಮೇಲೆ ವರ್ಕ್ ಎಲ್ಲ ಇರುತ್ತೆ. ವರ್ಕೌಟ್ ಬಿಟ್ಟಿದ ತಕ್ಷಣ ಊಟ ಕಮ್ಮಿ ಮಾಡ್ತೀರಾ, ಊಟ ಸೇಮೇ ಇರುತ್ತೆ. ಅದ್ರ ಜೊತೆ ಇನ್ನು ಜಾಸ್ತಿ ತಿಂತೀರಾ. ವರ್ಕೌಟ್ ಮಾಡ್ತಲ್ಲ ಏನಿಲ್ಲ, ನಾನು ಏನು ಬೇಕಾದ್ರೂ ತಿನ್ಬೋದು ಅಂತ. ವರ್ಕೌಟ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಕಾನ್ಷಿಯಸ್, ಅಷ್ಟು ಕಷ್ಟಪಡ್ತಾ ಇನ್ನು ಇಷ್ಟು ಕಮ್ಮಿ ಮಾಡ್ಬೋದು ಅಂತ. ಇವಾಗಿಲ್ಲ, ನಾವೆಲ್ಲನೂ ಏನು ಬೇಕಾದ್ರೂ ತಿನ್ಬೋದು, ಸ್ವೀಟ್ಸು. ಆದರೆ ವರ್ಕೌಟ್ ಫಿಸಿಕಲ್ ಏನಿಲ್ಲ, ಅದು ಕಮ್ಮಿ ಮಾಡಿ ಅಂತ ಊಟ ಅಂತೂ ಕಡಿಮೆ ಮಾಡೋದು. ಸೊ ಆಬ್ವಿಯಸ್ಲಿ ಬಾಡಿಗೆ ಎಕ್ಸೆಸ್ ಎನರ್ಜಿ ಆಗುತ್ತೆ. ಸೊ ಫ್ಯಾಟ್ ಇಸ್ ನಥಿಂಗ್ ಬಟ್ ಎಕ್ಸೆಸ್ ಎನರ್ಜಿ ಇನ್ ಯುವರ್ ಬಾಡಿ. ನಿಮ್ಮ ಬಾಡಿ ಬರ್ನ್ ಮಾಡೋಕ್ಕಾಗದೇ ಇರೋದೇ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ರೆಸ್ಟಲ್ಲಿ ಇರಬೇಕಾದ್ರೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ. ಹಾಗೆ ದಪ್ಪ ಆಗ್ತೀರಾ. ಎಸ್ ಸರ್, ಈಗ ನಾನು ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ. ಎಸ್ ನೋಡಿ, ಈ ವಿಡಿಯೋ ನೋಡಿ. ಎಸ್ Thank you, but it is not for you, like. For me, I wanna do warm up also. So you warm up? Yeah. Bro, sure? Why are you laughing? I mean, come on. What? Bro, you don't want to injure yourself, right? I just wanna do warm up, like guys. This one. Okay, like this. Nice one. What's happened? Thank you, guys. ಇವ್ರು ಗೊತ್ತಾ ನಿಮಗೆ? ಅನೆಟೋಮಿ. ಎಸ್ ಎಸ್, ತುಂಬ ಫೇವ್ರೆಟ್ ನನ್ನ ಶಾರ್ಟ್ಸ್ಗಳಲ್ಲಿ ನಾನು ನೋಡೋದ್ರಲ್ಲಿ. ಸರ್, ಈಸ್ ಒನ್ ಆಫ್ ದ ಗ್ರೇಟ್ ಪರ್ಸನ್ ಆ್ಯಂಡ್ ದೆನ್ ಈಸ್ ಇನ್ಸ್ಪೈರ್ಡ್ ತುಂಬ ಜನ. ಯಾವ ಥರ ಅಂತ ಹೇಳ್ತೀನಿ, ಅವ್ರ ವೀಡಿಯೋಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ. ಓಕೆ, ಇಷ್ಟು ದಪ್ಪ ಇರೋರು ಮಾಡೋಕ್ಕಾಗದೇ ಇರೋದೆಲ್ಲ ಹಿಂಗಿದ್ದಾರೆ ಮಾಡ್ತಾರೆ. ಸೊ ಅದರಲ್ಲಿ ಏನಿಲ್ಲ ಸರ್, ನಥಿಂಗ್ ಬಟ್ ಮಸಲ್ ಮಾಸ್. ಮಸಲ್ ಮಾಸ್ ಅಂತ ಕರಿತೀವಿ ನಮ್ಮ ಬಾಡಿಲಿ. ಇವಾಗ ಮಸಲ್ ಇಸ್ ಲೈಕ್ ಸ್ಟೋನ್, ಕಲ್ ಥರ, ಫ್ಯಾಟು ಕಾಟನ್ ಥರ ನಮ್ಮ ಬಾಡಿಲಿ. ನೀವು 5 kg ನಾನು ನಾಳೆ ಮಸಲ್ ಮಾಸ್ ಇನ್ಕ್ರೀಸ್ ಮಾಡ್ತೀನಿ ಅಂದರೆ ನೀವೇನು ಡಿಫ್ರೆನ್ಸ್ ನನ್ನ ನೋಡೋಕ್ಕೆ ಆಗಲ್ಲ. ನಾನು 5 kg ಮಸಲ್ ಮಾಸ್ ಇನ್ಕ್ರೀಸ್ ಮಾಡೋದು ತುಂಬ ಕಷ್ಟ. ಫ್ಯಾಟ್ ಇನ್ಕ್ರೀಸ್ ಮಾಡಿದ್ರೆ ಅಥವಾ ಕಮ್ಮಿ ಮಾಡಿದ್ರೆ ಏನು ಸಣ್ಣದಂಗೆ ಕಾಣಿಸ್ತಾ ಇದೆಯಾ, ಏನು ದಪ್ಪ ಆದಂಗೆ ಕಾಣಿಸ್ತಾ ಇದೆ ಅಂತ ನೀವು ನನ್ನ ಐಡೆಂಟಿಫೈ ಮಾಡ್ಬೋದು ಈಸಿಯಾಗಿ. ಅನೆಟಾಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅವರು ಸಚೇವೇ ಅವ್ರ ಬಾಡಿನ ಟ್ರೈನ್ ಮಾಡಿದ್ದಾರೆ. ಅವ್ರ ಬಾಡಿ ಫುಲ್ ಮಸಲ್ ಮಾಸ್ನ ಪ್ಯಾಕ್ ಮಾಡಿದ್ದಾರೆ. ಮತ್ತು ಅವರು ಅದೇ ನಮ್ಮ ಮ್ಯೂಟೆಂಟ್ ರಘು ಥರ ಪವರ್ ಲಿಫ್ಟಿಂಗ್ ಮಾಡ್ತಾರೆ. ಅವ್ರ ಪವರ್ ಲಿಫ್ಟಿಂಗ್ ಅದನ್ನ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಅವ್ರ ಫೋಕಸ್ ಏನಿದ್ರು ದಪ್ಪ ಆಗೋದಲ್ಲ, ಫೋಕಸ್ ಸ್ಟ್ರೆಂತ್ ಬಿಲ್ಡ್ ಮಾಡೋದು. ಸೊ ಆ ಥರ ಪರ್ಟಿಕ್ಯುಲರ್ ಟ್ರೈನಿಂಗ್ ಮಾಡಿದಾಗ ಅವರು ಅದನ್ನು ಅಚೀವ್ ಮಾಡೋಕ್ಕಾಗಿದೆ. ಅದಕ್ಕೆ ತುಂಬ ಗ್ರೇಟ್ ಡೆಡಿಕೇಶನ್ ಇದೆ. ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಅನೆಟೋಲಿ. ಅಲ್ಲ, ಅವ್ರದ್ದು ಶಾರ್ಟ್ಸ್ ವಿಡಿಯೋಸ್ಗಳು ಎಷ್ಟು ನೋಡಿದ್ರು ಹೌದು, ತುಂಬಾನೇ ಕಾಮಿಕ್ ಆಗಿರುತ್ತೆ. ಮತ್ತೆ ಹೌದು ಸರ್. ಸರ್, ಇವಾಗ ಏನಾಗಿದೆ ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಕ್ರಿಯೇಷನ್ ಅವ್ರದ್ದು. ಟ್ರೂ. ಇವಾಗ ಏನಾಗಿದೆ ಅಂದ್ರೆ,
ಇಷ್ಟು ದಪ್ಪ ಇದ್ರೆ ಮಾತ್ರ ಶಕ್ತಿ ಇದೆ, ಸಣ್ಣಗಿರೋನ್ ವೀಕ್ ಅಂತ. ಹಾಗಲ್ವೇ ಇಲ್ಲ. ಬಾಡಿ ಬಿಲ್ಡಿಂಗ್ ಇಸ್ ನಾಟ್ ಫಿಟ್ನೆಸ್. ಅದನ್ನ ಕನ್ಫ್ಯೂಸೇ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ದಪ್ಪ ಇದ್ರೆ ಮಸಲ್ ಬಿಲ್ಡ್ ಮಾಡಿದ್ರೆ ಅದು ಜಿಮ್ಮು ವರ್ಕೌಟ್ ಆ ಥರ ಅಲ್ಲ. ಇವಾಗ ತುಂಬಾ ಆಸ್ಪೆಕ್ಟ್ಸು, ತುಂಬಾ ಸ್ಪೆಕ್ಟ್ರಮ್ಸ್ ಓಪನ್ ಆಗಿದೆ. ನಿಮ್ಗೆ ತುಂಬಾ ವೇರಿಯಂಟ್ಸ್ ಇದೆ. ನೀವು ಯಾವ ಥರ ಬೇಕು. ಇವಾಗ ನಮ್ಮ ಹತ್ರ ಅಥ್ಲೀಟ್ಸ್ ಬರ್ತಾರೆ. ಅಥ್ಲೀಟ್ಸ್ ಇವಾಗ ಒಬ್ಬ ನನ್ನ ಹತ್ರ ಡ್ಯಾನ್ಸರ್ ಬರ್ತಾನೆ. ಅವ್ನು ಹೇಳ್ತಾನೆ, ಸರ್ ನಾನು ಓನ್ಲಿ ಸ್ಟ್ರೆಂತ್ ಬಿಲ್ಡ್ ಮಾಡಬೇಕು, ಫಿಟ್ ಆಗಿರಬೇಕು, 1 ಇಂಚ್ ದಪ್ಪ ಆಗಬಾರ್ದು. ಯಾಕಂದ್ರೆ 1 ಇಂಚ್ ದಪ್ಪ ಆದರೆ ನಾಳೆ ಡ್ಯಾನ್ಸ್ ಮೂವ್ಮೆಂಟಿಗೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರಿಗೆ ನಾವೇನು ಮಾಡಬೇಕು, ಸೇಮ್ ಫಿಸಿಕ್ ಸ್ಟ್ರೆಂತ್ ಮಾತ್ರ ಬಿಲ್ಡ್ ಮಾಡ್ಕೊಂಡು ಅದಕ್ಕೆ ಡಿಫ್ರೆಂಟ್ ವರ್ಕೌಟ್ ಪ್ರೋಗ್ರಾಮ್. ಸೊ ಈ ಥರ ಪ್ಲ್ಯಾನ್ ಮಾಡಬೇಕು ಸರ್, ಬೇಸ್ಡ್ ಆನ್ ದೇರ್ ಗೋಲ್ಸ್. ಸರ್ ಈಗ ನಾನು ಫುಡ್ ಬಗ್ಗೆ ಕೇಳಿದೆ, ಇದು ಮಾಡಿದೆ. ಕೆಲವರು ದಮ್ ಹೊಡಿತಾರೆ, ದಮ್ ಹೊಡಿಯೋರು ಸುಸ್ತಾಗುತ್ತೆ ಕಣಲ್ಲಿ ಅಂತ ಹೇಳ್ತಾರೆ. ಡ್ರಿಂಕ್ಸ್ ಮಾಡೋದು, ಇವ್ರಿಗೆ ಏನು ಹೇಳ್ತೀರಾ ನೀವು? ಸರ್ ಏನಂದರೆ ಸ್ಮೋಕ್ ಆಗಲಿ ಡ್ರಿಂಕ್ ಆಗಲಿ ನಿಮ್ಮ ಸ್ಮೋಕಿಂಗು ನಿಮ್ಮ ಲಂಗ್ಸ್ ಮೇಲೆ ತುಂಬ ಎಫೆಕ್ಟ್ ಮಾಡುತ್ತೆ. ನಿಮ್ಮ ಕಾರ್ಡಿಯೋ ಸ್ಟ್ರೆಂತ್ನ ತುಂಬ ಡೌನ್ ಮಾಡಿಬಿಡುತ್ತೆ. ಇವಾಗ 1 ಕಿಲೋಮೀಟರ್ ನೀವು ಇವತ್ತು 10 ನಿಮಿಷ ಓಡ್ತಾ ಇದ್ದೀರಾ ಅಂತಂದರೆ ಒಂದು ಸ್ಮೋಕ್ ಕ್ಯಾನ್ ರೆಡ್ಯೂಸ್ ಇಟ್ ಟು 15 ಮಿನಿಟ್ಸ್. 1 to double ನೀವು ಇವಾಗಲೇ ಇನ್ಸ್ಟೆಂಟಾಗಿ ರಿಸಲ್ಟ್ ನೋಡ್ಬೋದು. ಯಾಕಂದರೆ ಲಂಗ್ಸ್ ಕೆಪಾಸಿಟಿ ಡೌನ್ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಅಷ್ಟು ಎಫಿಷಿಯನ್ಸಿ ಇರಲ್ಲ. ಅದೆಲ್ಲ ಕನೆಕ್ಟೆಡ್. ಇವಾಗ ನಿಮ್ಮ ಹಾರ್ಟ್ ಸ್ಲೋ ಆಗುತ್ತೆ. ಲೈಕ್ ಇನ್ ಇಂಜಿನ್ ಎಲ್ಲ ಪಾರ್ಟ್ಸು ಚೆನ್ನಾಗಿ ವರ್ಕ್ ಆದ್ರೇ ಗಾಡಿ ಚೆನ್ನಾಗಿ ಓಡುತ್ತೆ. ಒಂದು ಪಾರ್ಟ್ ಡ್ಯಾಮೇಜ್ ಆದ್ರೂ ಅದು ಇನ್ನೊಂದನ್ನು ಹಂಗೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಹಾಗೆ ಡ್ರಿಂಕಿಂಗು ಅಷ್ಟೇ. ನಿಮ್ಮ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಮೆಟಬಾಲಿಸಮ್ ಅಂದರೆ ಏನು ತಿಂತೀರಾ ನೀವು. ತುಂಬ ಜನ ನೋಡಿ ತುಂಬ ತಿಂತಾರೆ, ಅದು ಸಣ್ಣಗೆ ಇರ್ತಾರೆ, ದಪ್ಪ ಆಗಲ್ಲ. ಏನಕ್ಕೆ ಇಟ್ಸ್ ಎ ಗಾಡ್ ಗಿಫ್ಟೆಡ್ ಮೆಟಬಾಲಿಸಮ್. ಅವ್ರ ಬಾಡಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಫ್ಯಾಟ್ನ ಬರ್ನ್ ಮಾಡ್ತಾ ಇರುತ್ತೆ, ಎನರ್ಜಿನ ಅವ್ರ ಬಾಡಿ. ಸೊ ಈ ಥರ ಮೆಟಬಾಲಿಸಮ್ ಎಲ್ಲ ಫುಲ್ ಸ್ಲೋ ಆಗಿಬಿಡುತ್ತೆ ಅವ್ರ ಬಾಡಿಲಿ. ಅದು ಇವಾಗ ನ್ಯಾಚುರಲ್ ಆಗಿ ಎಷ್ಟಿರುತ್ತೆ ಅದಕ್ಕಿಂತ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ಒಬಿಸಿಟಿ ಜಾಸ್ತಿ ಆಗುತ್ತೆ. ಎಲ್ಲ ಕನೆಕ್ಟೆಡ್ ಪ್ರಾಬ್ಲಮ್ಸ್. ಈಗ ನಿಮ್ಮ ಸ್ಟೂಡೆಂಟ್ ನೀವು ಟ್ರೈನಿಂಗ್ ಮಾಡೋದ್ರಲ್ಲಿ ಫ್ರೆಶರ್ಸ್ ಬಂದಾಗ ಫುಲ್ ಜೋಶಲ್ಲಿ ಸ್ಪಿರಿಟಲ್ಲಿ ಇರ್ತಾರೆ. ಹೌದು. ಅವ್ರ ಜೋಶನ್ನ ಕಂಟ್ರೋಲ್ ಮಾಡೋದು ಹೇಗೆ ನೀವು? ಸರ್ ಜೋಶನ್ನ ಕಂಟ್ರೋಲ್ ಮಾಡೋದಂದರೆ ಫಸ್ಟ್ ದಿವಸ ಎಲ್ಲರೂ ಏನನ್ನು ಮಾಡ್ತಾರೆ, ಅವ್ರನ್ನ ಇಂಟ್ರೆಸ್ಟ್ ತರಿಸ್ಬೇಕು ಅಂತ ಅಂದ್ಬಿಟ್ಟು ಎಕ್ಸೆಸ್ ವರ್ಕೌಟ್ ಮಾಡಿಸ್ತಾರೆ. ಅದು ಒಂದು ಬಿಗ್ಗೆಸ್ಟ್ ರಾಂಗ್ ಥಿಂಗ್. ಅವ್ರಿಗೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಬೇಕು. ನಾವು ಒಂದು ವಾರ್ಮ್ ಇಂದ ಅವ್ರಿಗೆ ಬೇಸಿಕ್ ಮೊಬಿಲಿಟಿ ಅಂತ ಹೇಳ್ತೀವಿ, ಮೂಮೆಂಟು, ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ. ಅವ್ರು ಎಷ್ಟು ಚೆನ್ನಾಗಿ ಬೆಂಡ್ ಆಗ್ತಾರೆ, ಸ್ಟ್ರೆಂತು, ಅದನ್ನೆಲ್ಲ ಅನಲೈಸ್ ಮಾಡಿಕೊಂಡು ಅದ್ರ ಪ್ರಕಾರ ಸ್ಲೋ ಆಗಿ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಏನಾಗುತ್ತೆ, ಬಂದಿದ ತಕ್ಷಣ ನಾನು ಅವ್ರಿಗೆ ಎಲ್ಲ ವರ್ಕೌಟ್ ಮಾಡಿಸಿ ಕಳಿಸಿದ್ರೆ ನಾಳೆ ಎದೋಳಲ್ಲ, ಇನ್ನೊಂದು ವಾರ ಬರಲ್ಲ. ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ ಜಿಮ್ ಅಂದರೆ. ನೆಕ್ಸ್ಟ್ ಅವ್ರು ಜಿಮ್ ಕಡೆ ತಿರುಗಿ ನೋಡಲ್ಲ. ಯಾವ ಜಿಮ್ ಬೇಡಪ್ಪ, ಜಿಮ್ಗೆ ಹೋದರೆ ನಂಗೆ ಬಾಡಿ ಪೇನ್ ಬರುತ್ತೆ, ನಾನು ನಾಳೆಯಿಂದ ವರ್ಕೌಟ್ ಮಾಡೋಕ್ಕಾಗಲ್ಲ, ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಎಲ್ಲರದು ಅವ್ರ ರೊಟೀನ್ ಈಸ್ ಇಂಪಾರ್ಟೆಂಟ್. ಜಿಮ್ ಇಸ್ ಪಾರ್ಟ್ ಆಫ್ ದೇರ್ ಲೈಫ್ ಆಗಿಬಿಟ್ಟಿದೆ. ಅದಂಗೆ ಆಗ್ಬಾರ್ದು. ಇಟ್ಸ್ ಎ ಫುಲ್ಲಿ ಪಾರ್ಟ್ ಆಫ್ ದೇರ್ ಲೈಫ್ ಆಗಬೇಕು. ಏನಂದರೆ ಅವ್ರ ರೊಟೀನ್ ಆಗಬೇಕು. ಅದು ಅವ್ರ ಲೈಫಲ್ಲಿ ಒಂದು ಭಾಗ ಆಗಬೇಕು. ಇದೇನಾಗಿದೆ, ಜಿಮ್ ಸ್ಪೇರ್ ಹೋಗ್ಬೇಕು, ಮಾಡಬೇಕು, ಬರಬೇಕು, ನೀವು ಒಂದೇ ದಿವಸಕ್ಕೆ ಬಾಡಿ ಬರುತ್ತೆ. ಅದಂಗೆ ಮಾಡಬಾರ್ದು. ಸೊ ರೊಟೀನ್ ಸೆಟ್ ಮಾಡ್ಕೊಬೇಕು, ಸ್ಲೋ ಆಗಿ ಹೋಗಬೇಕು. ಲಾಂಗ್ ಟರ್ಮ್ ಸ್ಲೋ ಮಾಡಿದಷ್ಟು ಇಟ್ಸ್ ಎ ವೆರಿ ಗುಡ್. ಒನ್ ಡೇ ನೀವು ಜಿಮ್ನ ಮಿಸ್ ಮಾಡ್ಕೊಂಡ್ರೆ ಏನು ಅನ್ಸುತ್ತೆ ನಿಮ್ಗೆ? ಸರ್ ನಮ್ಮ ಲೈಫೇ ಕಳ್ದೋದಂಗೆ ಆಗ್ಬಿಡುತ್ತೆ ಸರ್ ಜಿಮ್ ಮಿಸ್ ಮಾಡ್ಕೊಂಡ್ರೆ. ಏನಕ್ಕೆ ನಮ್ಗೆ ತುಂಬ ಕ್ಲಾರಿಟಿ ಸಿಗೋ ಟೈಮ್ ಅದೇ. ಯಾಕಂದ್ರೆ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀವಿ ಅಥವಾ ಬೇರೆ ಪ್ರಾಬ್ಲಮ್ಸ್ ಏನೇ ಇದ್ರೂ ನಾವು ವರ್ಕೌಟ್ ಮಾಡಿದ್ರೆ ಅವಾಗ ನಮ್ಮ ಬಾಡಿಲಿ ಹಾರ್ಮೋನ್ ರಿಲೀಸ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್ಸ್. ಸೊ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಹೆಲ್ತ್ ವೈಸ್ ಆಗಲಿ ಮೆಂಟಲ್ ವೈಸ್ ಆಗಲಿ ನಮಗೆ ಚೆನ್ನಾಗಿರುತ್ತೆ. ಸೊ ಜಿಮ್ ಮಿಸ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ಲೈಫ್ ಆಗ್ಬಿಟ್ಟಿದೆ. ಚಂದನ್, ಈಗ ನಾನು ಲಾಸ್ಟ್ ಹೇಳಿದೆ ಮಾತಾಡ್ತಿದ್ದಂಗೆ ಜನವರಿ 1ನೇ ತಾರೀಕು ತಕ್ಷಣ ಅಡ್ಮಿಷನ್ ಜಾಸ್ತಿ ಆಗುತ್ತೆ ಅಂತ. ಹೌದು. ಸೊ ಜಿಮ್ಮಲ್ಲಿ ಅಡ್ಮಿಷನ್ಸ್ ಕಡಿಮೆ ಆಗೋದು ಯಾವಾಗ ಗೊತ್ತಾ? ಹೇಳಿ. ಪುನೀತ್ ರಾಜ್ಕುಮಾರ್ 46 ಇಯರ್ಸ್ಗೆ, ದಿಲೀಪ್ ರಾಜ್ ಅವರು 47 ಇಯರ್ಸ್ಗೆ, ಚಿರಂಜೀವಿ ಸರ್ಜ್ ಅವರು 35 ಇಯರ್ಸ್ಗೆ, ಇಂಥ ಸ್ಟಾರ್ ನಟರು ಹಾರ್ಟ್ ಅಟ್ಯಾಕ್ ಆಗಿ ಏನಾದ್ರು ಫಿಟ್ ಆಗಿದ್ದು ಕೂಡ ಆದಾಗ ಜಿಮ್ಗೆ ಬರೋರ ಸಂಖ್ಯೆ ಎದುರು ಭಯ ಬೀಳ್ತಾರೆ. ಸರ್ ಭಯ ಪಡ್ತಾರೆ. ಏನಕ್ಕಂದ್ರೆ ಒಂದು ಫಿಟ್ ಪರ್ಸನ್ಗೆ ಆ ಥರ ಆದಾಗ ಇಟ್ಸ್ ಡ್ಯಾಮೇಜಿಂಗ್ ಯಾರಿಗೆ ಆದ್ರೂ. ಇವಾಗ ನಾವು ಪುನೀತ್ ರಾಜ್ಕುಮಾರ್ ಇಂದ ಇನ್ಸ್ಪೈರ್ ಆಗಿದ್ದೀವಿ. ಆ ಥರ ಆಗಿ ನಾವು ವರ್ಕೌಟ್ ಮಾಡ್ಬೇಕಾದ್ರೂ ನಾವು ಅವ್ರನ್ನ ತೊಗೊಂಡು ಇನ್ಸ್ಪಿರೇಷನ್ ಆಗಿ ತೊಗೊಂಡು ವರ್ಕೌಟ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆ ಥರ ಆದಾಗ ಇಟ್ಸ್ ಸೋ ಮಚ್ ಡಿಸ್ಟರ್ಬಿಂಗ್. ಬಟ್ ಆದರೆ ಎಲ್ಲರೂ ಅವ್ರನ್ನು ಪ್ರಮೋಟ್ ಮಾಡಿದ್ದು ಫಿಟ್ನೆಸ್ನೇ. ಬಟ್ ಏನಕ್ಕೆ ಈ ಥರ ಆಗಿರ್ಬೋದು, ನಾವು ರೀಸನ್ನ ಕಂಡುಹಿಡಿಬೇಕು. ಇವಾಗ ಜಿಮ್ ಮಾಡಿದವ್ರಿಗೆ ಈ ಥರ ಆಗಿದೆ ಅಂತ ಅನ್ನೋದು ಒಂದು ರಾಂಗ್ ಕನ್ಸೆಪ್ಷನ್. ಇವಾಗ ಸುಮ್ಮನೆ ಕುತ್ಕೊಂಡು ಒಂದು ಟೇಬಲ್ ಡೆಸ್ಕಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರು ತೀರೋಗಿರ್ತಾರೆ. ಒಬಿಸಿಟಿಯಿಂದ ಎವ್ರಿ ಡೇ ಎಷ್ಟು ಜನ ಸಾಯ್ತಾ ಇದ್ದಾರೆ, ಶುಗರಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ. ಆ ಥರ ಎಲ್ಲ ನೋಡಿದಾಗ ರೀಸನ್ಸ್ ಇವಾಗ ಬೇರೆ ಆಗುತ್ತೆ. ಲೈಫ್ ಸ್ಟೈಲ್ ಇಸ್ ದ ಮೇನ್ ಪ್ರಾಬ್ಲಮ್. ಲೈಫ್ ಸ್ಟೈಲ್ ಅಂದರೆ ಎವ್ರಿ ಒನ್ ಈಸ್ ಗೋಯಿಂಗ್ ಟು ಸ್ಟ್ರೆಸ್ ನೌ ಡೇಸ್. ಮತ್ತು ನಾನು ಹೇಳ್ದಂಗೆ ಫುಡ್ ಕ್ವಾಲಿಟಿ ಮತ್ತು ಸ್ಲೀಪ್. ನಾನು ತುಂಬ ಜನ ನೋಡಿದ್ದೀನಿ, ಇನ್ನಿನ ದಿವಸ 3 ಅವರ್ ನಿದ್ದೆ ಮಾಡಿರ್ತೀನಿ. ಬೆಳಿಗ್ಗೆ ಬಂದು ಇಲ್ಲ ನಾನು ಮಿಸ್ ಮಾಡೋಂಗಿಲ್ಲ, ವರ್ಕೌಟ್ ಮಾತ್ರ ಚೆನ್ನಾಗಿ ಮಾಡಬೇಕು. ಅವಾಗೇನಾಗುತ್ತೆ, ನಮ್ಮ ಹಾರ್ಟ್ ರೇಟ್ ಎಕ್ಸ್ಟ್ರೀಮಾಗಿ ಎಲಿವೇಟ್ ಆಗುತ್ತೆ. ಸೊ ನಮ್ಮ ಬಾಡಿ ಸ್ಟ್ರೆಸ್ ತಡ್ಕೊಳಕ್ಕಾಗಲ್ಲ. ಸೊ ಸ್ಲೀಪ್ ಸೈಕಲ್ ಆಗಿರ್ಬೋದು, ಗಟ್ ಹೆಲ್ತ್ ಆಗಿರ್ಬೋದು, ನಮ್ಮ ಡಯಟ್ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಎಲ್ಲನೂ ನಾವು ಫೋಕಸ್ ಮಾಡಿದ್ರೆ ಒಳ್ಳೆ. ಮತ್ತು ಇನ್ನೊಂದೇನಂದರೆ ಕೋವಿಡ್ ಆದಮೇಲೆ ಇಲ್ಲ ಜಾಸ್ತಿ ಆಗಿದೆ. ಸೊ ನಾವೇನು ಆಗ್ತಾಯಿದೆ ನಮ್ಮ ಬಾಡಿಗೆ ಅಂತ ಅದು ಇನ್ನೂ
ಸೈನ್ಸ್ ಹೇಳ್ಬೇಕಷ್ಟೇ. ಸೊ ವರ್ಕೌಟಿಂದ ಇವಾಗ ನಾವು 2 hours ವರ್ಕೌಟ್ ಮಾಡ್ತಾಯಿದ್ದೀವಿ. ಇವಾಗ ಹೊಲದಲ್ಲಿ ಕೆಲಸ ಮಾಡೋರು, ಮೂಟೆ ಹೊರೋರೆಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ನಮಗಿಂತ ಟ್ರಿಪಲ್ ಕಷ್ಟಪಡ್ತಾ ಇರ್ತಾರೆ. ನಾವು ಪಡೋದೇನಿಲ್ಲ ಹೇಳ್ಬೇಕಂದ್ರೆ. ಸೊ ಎಲ್ಲರೂ ಹೆಲ್ತಿ ಆಗಿದ್ದಾರೆ. ಇವಾಗ ರಾಜ್ಕುಮಾರ್ ಸರ್ ಅವರು ನೋಡಿದ್ರೆ ನೀವು, ಅವರು ವೆಯ್ಟ್ ಟ್ರೈನಿಂಗ್ ಅಂತ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಅವ್ರು ಬರುತ್ತೆ, ವರ್ಕೌಟ್ ಮಾಡ್ತಾರೆ ವಿಡಿಯೋ. ಎಷ್ಟು ವಯಸ್ಸಾಗಿತ್ತು, ಅವ್ರು ಯೋಗ ಮಾಡ್ತಾ ಇದ್ದು ಹೆಂಗೆ, ಅವ್ರ ಫಿಸಿಕಲ್ ಸ್ಟ್ರೆಂತ್ ಹೆಂಗಿತ್ತು. ಸೊ ನಾವು ಒಂದಿಂದ ಅಥವಾ ಈ ಥರ ಆಗಿದೆ ಅನ್ನೋದ್ರಿಂದ ಜಿಮ್ಗೆ ಹೋಗೋದು ತಪ್ಪು, ಜಿಮ್ಮಿಂದ ಈ ಥರ ಆಯಿತು ಅನ್ನೋದನ್ನ ನಿಲ್ಲಿಸಿ ಅದರಿಂದ ಏನು ಬೆನಿಫಿಟ್ ತೊಗೊಬೋದು, ಯಾಕೆ ಈ ಥರ ಆಗಿರ್ಬೋದು ಅಂತ ಒಂದು ರೀಸನ್ಗೆ ಹೋದರೆ ಸರಿ ಹೋಗುತ್ತೆ. ಯಾಕಂದರೆ ಜಿಮ್ ಮಾಡೋದು ಇಟ್ಸ್ ಫಾರ್ ಅವರ್ ಹೆಲ್ತ್. ಸೈನ್ಸ್ ಇದೆ, ಅದರಿಂದ ಎಷ್ಟೋ ವರ್ಷದ ಬ್ಯಾಕ್ಗ್ರೌಂಡ್ ರಿಸರ್ಚ್ ಇದೆ, ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಅದರಿಂದ ನೀವು ಅನಲೈಸ್ ಮಾಡಿದ್ರೆ ಒಬಿಸಿಟಿಯಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ, ಶುಗರಿಂದ, ಬಿ ಪಿಯಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ, ಹೆಲ್ತ್ ರಾಂಗ್ ಮಾಡಿ ಎಷ್ಟು ಜನ ಸಾಯ್ತಾ ಇದ್ದಾರೆ, ಆಲ್ಕೋಹಾಲಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ, ಸ್ಮೋಕಿಂಗಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ. ಸೊ ಇದೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಅದೆಲ್ಲ ಹೈಲೈಟ್ ಆಗಲ್ಲ, ಇದು ಹೈಲೈಟ್ ಆಗ್ಬಿಡುತ್ತೆ. ಸರ್ ಇದು ಹೈಲೈಟ್ ಆಗಲ್ಲ. ಏನಕ್ಕೆ ಹೈಲೈಟ್ ಆಗುತ್ತೆ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ, ಚೆನ್ನಾಗಿ ಕಾಣಿಸೋರು ಸತ್ತರೆ ಹೈಲೈಟ್ ಆಗುತ್ತೆ. ಏನಕ್ಕಂದರೆ ಇವ್ರು ಫಿಟ್ ಆಗಿದ್ದಾರೆ ಸತ್ತೋಗ್ಬಿಟ್ರಲ್ಲ ಅಂತ. ಸರ್ ಇಂಟರ್ನಲ್ ತುಂಬ ಇರುತ್ತೆ ಸರ್. ಈಗ ನಾನು ಹೇಳ್ತಾ ಇದ್ದೀನಲ್ಲ, ನಿನ್ನೆ ನಾನು 8 hour ಪ್ರಾಪರ್ ಸ್ಲೀಪ್ ಮಾಡಿ ಬಂದು ವರ್ಕೌಟ್ ಮಾಡಿದ್ರೆ ನನ್ನ ಬಾಡಿ ರಿಯಾಕ್ಟ್ ಆಗೋ ರೀತಿ ಬೇರೆ, 3 hour ನಿದ್ದೆ ಮಾಡಿ ಬಂದರೆ ನನ್ನ ಬಾಡಿ ರಿಯಾಕ್ಟ್ ಆಗೋ ರೀತಿ ಬೇರೆ, ಸ್ಟ್ರೆಸ್ಸಲ್ಲಿ ಇರ್ಬೇಕಾದ್ರೆ ನನ್ನ ಬಾಡಿ ರಿಯಾಕ್ಟ್ ಆಗೋ ರೀತಿ ಬೇರೆ. ನಮ್ಮ ಕ್ಲೈಂಟ್ಸ್ ಬರ್ತಾರೆ ನಮ್ಮ ಹತ್ರ, ಸ್ಟ್ರೆಸ್ ಇದೆ ಸರ್ ಆಗ್ತಲ್ಲ, ಅವಾಗ ನಾವು ಅವ್ರಿಗೆ ಯಾವ ಥರ ಇಂಟೆನ್ಸಿಟಿ ಕೊಡ್ಬೇಕು. ಅವಾಗ ಇಲ್ಲ ಸರ್ ಪುಷ್ ಮಾಡಿ, ಸ್ಟ್ರೆಸ್ ಇರಲಿ, ಅಲ್ಲಿ ನೋ ಪೇಯ್ನ್ ನೋ ಗೈನ್ ಆ ಥರ ಎಲ್ಲ ಡೈಲಾಗ್ ಹೇಳ್ಬಿಟ್ಟು ನಾವು ವರ್ಕೌಟ್ ಮಾಡಿಸ್ಬಿಟ್ರೆ ಇಲ್ಲಿ ಏನೂ ಆಗಲ್ಲ ಅಂತ. ಅದಾದಮೇಲೆ ಅವ್ರಿಗೆ ಅದು ತುಂಬ ಅಫೆಕ್ಟ್ ಆಗುತ್ತೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿ ಇಟ್ಕೋಬೇಕು. ಮತ್ತು ಯಾರೂ ಶಾರ್ಟ್ಕಟ್ಸ್ ಮೇಲೆ ಹೋಗ್ಬಾರ್ದು. 6 monthsಲ್ಲಿ ನಾನು 6 ಪ್ಯಾಕ್ ಮಾಡ್ತೀನಿ, 3 monthsಲ್ಲಿ 6 ಪ್ಯಾಕ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸು, ChatGPT ನೀವು ನೋಡಿ ಕಲೀರಿ, ಬಟ್ ಶಾರ್ಟ್ಕಟ್ ಮೇಲೆ ಟ್ರಸ್ಟ್ ಮಾಡಬೇಡಿ. ಇದಕ್ಕೆಲ್ಲ ವರ್ಷಾನುಗಟ್ಟಲೆ ವರ್ಕ್ ಮಾಡಿ ಹಾರ್ಡ್ ವರ್ಕಿಂದ ಬರೋ ರಿಸಲ್ಟ್ಸ್ ಹೊರತು ಶಾರ್ಟ್ಕಟ್ಟಿಂದ ಯಾವ ರಿಸಲ್ಟು. ಮತ್ತು ಸ್ಟೆರಾಯ್ಡ್ ಅಬ್ಯೂಸ್ ಮಾಡಬಾರ್ದು. ಸ್ಟೆರಾಯ್ಡ್ಸಿಂದ ನೀವು ಶಾರ್ಟ್ಕಟಲ್ಲಿ ಬರ್ಬೋದು, ಬಟ್ ಅದರಿಂದ ನಿಮಗೆ ಲಾಂಗ್ ಟರ್ಮ್ ಎಫೆಕ್ಟ್. ಇವತ್ತು ಯಾರೋ ಒಬ್ಬ ನಿಮ್ಗೆ ಸಜೆಸ್ಟ್ ಮಾಡ್ತಾನೆ, ನೀವು ಯೂಸ್ ಮಾಡ್ತೀರಾ, ನೀವು ಬಾಡಿನೂ ಮಾಡ್ತೀರಾ. ಯಾಕಂದರೆ ನಿಮ್ಮ ಬಾಡಿ ಆ ಥರ ಪ್ರೆಷರ್ ತೊಗೊಂಡು ನೀವು ಆ ಥರ ಚೇಂಜ್ ಆಗ್ತೀರಾ. 15 years ಆದಮೇಲೆ ಅವನೆಲ್ಲೋ ಇರ್ತಾನೆ, ನಿಮಗೇನೋ ಹೆಲ್ತ್ ಇಶ್ಯೂಸ್ ಆದರೆ ಯಾರೂ ಬರೋಲ್ಲ, ನೀವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ನಾವು ಲಾಂಗ್ ಟರ್ಮ್ ಯೂಸ್ ಮಾಡಿದಾಗ, ನಾವು ಹೆಲ್ತ್ ಮೇಲೆ ಫೋಕಸ್ ಮಾಡಿ ನಾವು ಸ್ಲೋ ಆಗಿ ತೊಗೊಂಡೋದಾಗ ಲಾಂಗ್ ಟರ್ಮ್ ನಾವು ಲೈಫ್ ಸ್ಪ್ಯಾನ್ ಆಗಲಿ ಚೆನ್ನಾಗಿರುತ್ತೆ, ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ. ಸೊ ಬೇಸಿಕ್ಸ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್. ಸೊ ನಿಮ್ಮ ಟ್ರೈನಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಈ ಥರದೊಂದು ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದೆ, ಬ್ಯಾಡ್ ಎಕ್ಸ್ಪೀರಿಯನ್ಸ್? ಸೊ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಿದ್ನಲ್ಲ, ಯಾವತ್ತೂ ಈ ಥರ ಆಗಿಲ್ಲ, ಬಟ್ ನಾನು ನೋಡಿದ್ದೀನಿ. ಸೊ ಏನಾಗಿದೆ, ಇನ್ನು ಮುಂಚೆನೇ ಒಬ್ರಿಗೆ ಒಂದು ಹಾರ್ಟಲ್ಲಿ ಬ್ಲಾಕ್ ಇತ್ತು. ಒಬ್ಬರು ಟ್ರೈನರ್ ಕರೆದಿದ್ದಾರೆ, ಏನು ಚೆಕ್ ಮಾಡಿಲ್ಲ, ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿದ್ದಾರೆ. ಅವ್ರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಥರ ಆಯಿತು, ಕುತ್ಕೊಂಡು ಸ್ವೆಟ್ಟಿಂಗ್ ಸ್ಟಾರ್ಟ್ ಆಯಿತು. ಸೊ ಅವ್ರನ್ನ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಈ ಸಲ ಇದೆ, ಥ್ಯಾಂಕ್ ಗಾಡ್. ಬಟ್ ಆದರೆ ಅಪಾರ್ಟ್ ಫ್ರಮ್ ದಟ್ ಜಿಮ್ಸಲ್ಲಿ ಇಂಜುರೀಸ್ ಆಗ್ತಾ ಇರುತ್ತೆ. ಅದು ಲೈಕ್ ಇಟ್ಸ್ ಕಾಮನ್, ಬಟ್ ಸೇಫ್ ಫಾರ್ಮು ರೈಟ್ ಫಾರ್ಮಲ್ಲಿ ಮಾಡಿದಾಗ 99% ಅದನ್ನು ನೀವು ಎರಾಡಿಕೇಟ್ ಮಾಡ್ಬೋದು. ಅದು ಬಿಟ್ಟರೆ ಇನ್ಯಾವುದು ರಾಂಗ್ ಆ ಥರ ಯಾವುದು ಆಗಿರೋದು ನಾವು ನೋಡಿಲ್ಲ ಸರ್. ಓಕೆ. ಸೊ ಈಗ ಜಿಮ್ಮಲ್ಲಿ ಬಂದು ವರ್ಕೌಟ್ ಮಾಡೋರಿಗೆ ಕೆಲವು ವಿಡಿಯೋಸ್ಗಳು ನಾವು ನೋಡಿದಾಗ ಅಲ್ಲೇ ಕೋಪ ಅವ್ರಿಗೆ ಜಾಸ್ತಿ ಬಂದು ಪಂಚ್ ಮಾಡೋದು, ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಸೊ ಜಿಮ್ ವರ್ಕೌಟ್ ಅಗ್ರೆಸಿವ್. ಅವ್ರು ಯಾಕೆ ಅಗ್ರೆಸಿವ್ ಸರ್? ಸೋ ಟ್ರೂ. ರಿಯಲ್ ಅಥ್ಲೀಟ್, ರಿಯಲ್ ಸ್ಪೋರ್ಟ್ಸ್ ಮ್ಯಾನ್ ನೀವು ಯಾವತ್ತೂ ಅವ್ರು ಕೋಪ ಮಾಡ್ಕೊಳ್ಳೋದು ನೋಡೋಕ್ಕಾಗಲ್ಲ. ರೇರ್ ಕೇಸಸ್ ವೆಂಟ್ ಪರ್ಸನಲ್ ಮಾತ್ರ. ಇಲ್ಲಾಂದರೆ ಅವ್ರ ಪಾಡಿಗೆ ಅವರು, ಇವಾಗ ವಿರಾಟ್ ಕೊಹ್ಲಿ ನೋಡಿದ್ರೆ ಅಂಡರ್ ತುಂಬ ಜನ ಸ್ಟ್ರೆಸ್ಸಲ್ಲಿ ಇರ್ತಾರೆ, ತುಂಬ ಜನ ತುಂಬ ಥರ ಮಾತಾಡ್ತಾ ಇರ್ತಾರೆ ಪ್ಲೇಯಿಂಗ್, ಆದರೆ ಅವ್ರ ಗೇಮ್ ಮೇಲೆ ಅವ್ರು ಫೋಕಸ್ ಮಾಡ್ತಾ ಇರ್ತಾರೆ. ಇದೇನಾಗುತ್ತೆ ಗೊತ್ತಾ ಸರ್, ಇವಾಗ ಪ್ರೀ ವರ್ಕೌಟ್ಸು, ಸ್ಟಿಮ್ಯುಲೆಂಟ್ಸು, ಸ್ಟೆರಾಯ್ಡ್ಸಿಂದ ಇಮಿಡಿಯೇಟ್ ಟ್ರಿಗರ್ ಮಾಡುತ್ತೆ. ಅವ್ರ ಬಾಡಿಲಿ ತುಂಬ ಸಬ್ಸ್ಟೆನ್ಸು, ಹಾರ್ಮೋನ್ಸ್ ರನ್ ಆಗ್ತಾ ಇರುತ್ತೆ. ಸೊ ಇಮಿಡಿಯೇಟ್ ರಿಯಾಕ್ಷನು, ಇಮಿಡಿಯೇಟ್ ಜಗಳಗಳು, ಇಮಿಡಿಯೇಟ್ ಅಗ್ರೆಷನ್ನು, ಅದೆಲ್ಲ ಕೆಮಿಕಲ್ ಗೇಮ್. ಹೌದಾ? ಎಸ್ ಟೋಟಲಿ ಕೆಮಿಕಲ್ ಗೇಮ್. ಸೊ ಅದು ಕೆಮಿಕಲ್ ಎಲ್ಲ ಬಿಟ್ಟು ಮಾಡಿದಾಗ ನೀವು ಇನ್ನೂ ಕಾಮ್ ಆಗ್ತೀರಾ ವರ್ಕೌಟ್ ಮಾಡಿದ್ರೆ, ನೀವು ಇನ್ನೂ ಈಸಿ ಅನಿಸುತ್ತೆ, ಹ್ಯಾಪಿ ಅನಿಸುತ್ತೆ. ಫುಲ್ ಡೇ ನೀವು ನಿಮ್ಮ ಬೇರೆ ಕೆಲಸ ಮಾಡೋಕ್ಕೆ ಇನ್ನೂ ಡಬಲ್ ಎನರ್ಜಿ ಇರುತ್ತೆ ನಿಮ್ಗೆ. ನಾವು ವರ್ಕೌಟ್ ಮಾಡಿದ್ರೆ ಟಯರ್ಡ್ ಆಗಲ್ಲ ಸರ್. ನಾವು ಫುಲ್ ಡೇ ಹಿಂಗೆ ನಿಂತಿರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಯಾಕಂದರೆ ನಮ್ಮ ಫುಲ್ ಡೇ ಎನರ್ಜಿ ಚೆನ್ನಾಗಿರುತ್ತೆ. ಸೊ ಶಾರ್ಟ್ ಕಟ್ಸಿಂದನೇ ಸರ್ ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಆಗ್ತಾರೆ. ಶಾರ್ಟ್ ಕಟ್ಸ್ ಬಿಡಬೇಕು. ಸೊ ಜಿಮ್ ವರ್ಕೌಟ್ ಮಾಡೋರು ಕೂಲ್ ಆ್ಯಂಡ್ ಪೀಸ್ ಆಗಿರಬೇಕು ಅಂದರೆ ಮೆಂಟಾಲಿಟಿ ಹೆಂಗಿರ್ಬೇಕು ಅವ್ರ ಮೆಂಟಲ್? ಸೊ ಮೆಂಟಾಲಿಟಿ ಅಂತಂದರೆ ನೀವು ನಿಮ್ಮ ಮೆಂಟಲ್ ಪೀಸ್ ಮೇಲೆ ಫೋಕಸ್ ಮಾಡಲೇಬೇಕು ಸರ್. ವರ್ಕೌಟ್ ಮಾಡಬೇಕಾದ್ರೆ ಇವಾಗ ನೀವೇನು ಆಹಾರ ತಿಂತೀರೋ ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಕರ್ಡ್, ಮತ್ತು ಒಳ್ಳೆ ಸ್ಲೀಪ್ ಮಾಡಿ, ಮತ್ತು ನಿಮ್ಮ ಬೇರೆ ಪ್ರಾಬ್ಲಮ್ಸ್ನ ವರ್ಕೌಟ್ಸ್ನ ಎಲ್ಲ ಮಿಕ್ಸ್ ಮಾಡಬೇಕು. ಈಚೆ ಕಡೆ ಹೆಂಡತಿ ಜೊತೆ ಜಗಳ ಮಾಡ್ಕೊಂಬಂದೆ, ಇಲ್ಲೆಲ್ಲ ಕೋಪ ತೆಗ್ದು ವರ್ಕೌಟಲ್ಲಿ ಹಾಕ್ತೀನಿ, ಅದು ವರ್ಕ್ ಆಗಲ್ಲ. ವರ್ಕೌಟಲ್ಲಿ ನೀವೇನು ಮಾಡ್ತಾಯಿದ್ದೀರಾ, ನೀವು ಅದನ್ನು ಎಂಜಾಯ್ ಮಾಡಿ, ನೀವೇನು ಮಾಡ್ತಾಯಿದ್ದೀರಾ, ಮಸಲ್ ಫೀಲ್ ಮಾಡಿ, ಮೈಂಡ್ ಬಾಡಿ ಕನೆಕ್ಷನ್ ಅಂತ ಹೇಳ್ತೀವಿ, ಅದು ಇವಾಗ ಇಲ್ಲವೇ ಇಲ್ಲ.
ಸುತ್ತಮುತ್ತ ಅವ್ನೇನು ಮಾಡ್ತಾ ಇದ್ದಾನೆ, ಅವ್ನು 50 kg ಎತ್ತಾ ಇದ್ದಾನೆ, ನಾನು 100 kg ಎತ್ತಬೇಕು. ಅವ್ನು ಹಿಂಗೆ ಕಾಂಪಿಟೇಷನೇ ಅಲ್ಲ. ಪಾಪ ಅವರು ವರ್ಕೌಟ್ ಮಾಡ್ತಾ ಇರ್ತಾರೆ. ನೀವು ನಿಮ್ಗೇನು ಸರಿ, ನಿಮ್ಗೇನು ಕರೆಕ್ಟ್, ನಿಮ್ಮ ಬಾಡಿನ ನೀವು ಅರ್ಥ ಮಾಡ್ಕೊಂಡು ವರ್ಕೌಟ್ ಮಾಡಬೇಕು. ಅದು ಇಸ್ ದ ಬೆಸ್ಟ್ ವೇ. ಎಸ್ ಸರ್. ಈಗ ಇನ್ನೊಂದು ಸೀರಿಯಸ್ ಕ್ವಶನ್, ಕೆಲವು ವೈರಲ್ ಆಗಿರೋದು ಏನಂದ್ರೆ ಜಿಮ್ ಮಾಡೋರಿಗೆ ಮಕ್ಕಳಾಗಲ್ಲ, ಮಕ್ಕಳಾಗೋದು ಕಡಿಮೆ ಅನ್ನೋ ಒಂದು ಇದಿದೆ. ಅದು ನಿಜಾನ ನೀವು ಕೇಳಿದಂಗೆ? ನಾನು ಹೇಳೋದು ಇವಾಗ ಮೋಸ್ಟ್ ಫಿಟ್ಟೆಸ್ಟ್ ಪರ್ಸನ್ ಕ್ರಿಸ್ಟಿಯಾನೋ ರೊನಾಲ್ಡೋ. ಓಕೆ. 10 ಜನ ಮಕ್ಕಳು. ನೀವು ನೋಡಿದ್ರೆ ಕೌಂಟ್ ನ್ಯಾಚುರಲ್ ಆಗಿರೋ 4, ಬೇರೆ ಬೇರೆ ಎಲ್ಲ ಕಡೆ ನ್ಯೂಸ್ ನೋಡಿದ್ರೆ 10. ಮತ್ತು ಯಾರೇ ನೀವು ಫಿಟ್ನೆಸ್ ನೋಡಿ, ಯು ನೇಮ್ ಇಟ್, ಅವ್ರಿಗೆಲ್ಲ ಮಕ್ಕಳಾಗಿದ್ದಾರೆ. ಬಟ್ ಯಾವಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ, ಅಗೈನ್ ಸ್ಟೆರಾಯ್ಡ್ಸ್. ಗಂಟು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡಿಂಗ್, ಇವಾಗ ಏನಾದ್ರು ಬಾಡಿ ಬಿಲ್ಡಿಂಗ್ ಮಾಡಬೇಕಂತ ಲೋಕಲಿಂದ ಎಷ್ಟು ಕಾಸ್ಟ್ಲಿ ತನಕ ಸ್ಟೆರಾಯ್ಡ್ ಸಿಗುತ್ತೆ. ಸ್ಟೆರಾಯ್ಡ್ ಆಗ್ತೀರಾ, ಅದು ನಿಮ್ಮಲ್ಲಿ ನಿಮ್ಮ ಬಾಡಿ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಅಂತ ಇರುತ್ತೆ, ಅದನ್ನ ಶೂಟ್ ಅಪ್ ಮಾಡುತ್ತೆ. ಇವಾಗ ಅದು 300, 400, 500 ಇರುತ್ತೆ ನಾರ್ಮಲ್ ಇಂಡಿವಿಜುವಲ್ಗೆ. ಅದು 1000 ಮಾಡುತ್ತೆ. 1000 ಮಾಡಾದ್ಮೇಲೆ ತಿರ್ಗಾ ಅಲ್ಲಿ ಇಲ್ಲಿಗಲ್ ಅಲ್ವಾ ಅದು? ಸರ್ ಇಲ್ಲಿಗಲ್ಲೇ ಇವಾಗ ಎಲ್ಲ ಥರ ಇವಾಗ ನಾನು ಹೇಳ್ತೀನಿ ಸರ್, ಬಾಡಿ ಅಂದ್ರೆ ಪೊಲೀಸ್ ಅವರು ಹುಡ್ಕೊಂಬರ್ತಾರ ನಿಮ್ಮನ್ನ. ಸರ್ 100% ಸಿಗುತ್ತೆ, ಅದು ಪೊಲೀಸವ್ರಿಗೂ ಗೊತ್ತು ಎಲ್ಲ ಕಡೆ. ಓಕೆ, ಅದು ಎಲ್ಲಿ ಸಿಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ತೊಗೊತಾರೆ, ಅದು ಎಲ್ಲರಿಗೂ ಓಪನ್ ಬುಕ್ ಇದ್ದಂಗೆ. ಸೊ ಏನಾಗುತ್ತೆ, ಇವಾಗ ನಾನು ಅದರಲ್ಲೂ ಹೇಳ್ತೀನಿ, ಶಾರ್ಟ್ ಕಟ್ಸ್ ಹುಡುಕ್ತಾರೆ. ಇವಾಗ ಒಂದು ಶುಗರ್ ಪೇಷಂಟ್ ತೊಗೊಳ್ಳೋ ಒಂದು ಟ್ಯಾಬ್ಲೆಟ್ ಬರುತ್ತೆ, 5 rupees ಟ್ಯಾಬ್ಲೆಟ್. ಅದನ್ನು ನೀವು ನಾಳೆ ಬಾಡಿ ಬಿಲ್ಡಿಂಗ್ ಹೋಗಬೇಕು, ನಾನು ಬಾಡಿ ಮೋರ್ ಡೆಫಿನಿಷನ್ ಕಾಣಿಸ್ಬೇಕು, ವಾಟರ್ ಎಲ್ಲ ಡ್ರೈ ಆಗಬೇಕಂತ ಆ ಟ್ಯಾಬ್ಲೆಟ್ ತೊಗೊತಾರೆ. ಆ ಥರ ಶಾರ್ಟ್ ಕಟ್ಸ್ ತುಂಬ ಇದೆ, ಆ ಥರ ಕಂಡುಹಿಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಾನು ಹೇಳ್ದಂಗೆ ನಾನು ಏನು ಹೇಳ್ತಾರೆ, ಟೆಸ್ಟೋಸ್ಟೆರೋನ್ 1000 ರೀಚ್ ಆಗುತ್ತಲ್ಲ, ಫ್ಲಶ್ ಔಟ್ ಅಂತ ಮಾಡ್ತಾರೆ. ಅದು ಮಾಡಿದಾಗ ಅದು ತಿರ್ಗಾ 400, 500 ಬರೋಲ್ಲ ಸರ್, 200 ಹೋಗುತ್ತೆ ಸರ್. ಅವ್ರು ತಿರ್ಗಾ ಅದಿಲ್ಲದೆ ಇರೋಕ್ಕಾಗಲ್ಲ ಸರ್, ಅದು ಅಡಿಕ್ಷನ್ ಆಗುತ್ತೆ ಸರ್. ಜೀವನ ಪೂರ್ತಿ ಸ್ಟೆರಾಯ್ಡ್ ಮೇಲೆ ಇರ್ತಾರೆ. ಅದರಿಂದ ಡೆಫಿನೆಟ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ ಆಗೇ ಆಗುತ್ತೆ. ನೀವು ನ್ಯಾಚುರಲ್ ಆಗಿ ಹೋದಾಗ ನೀವು ಎಷ್ಟು ಜನ ಸ್ಪೋರ್ಟ್ಸ್ ಮೆನ್ ನೋಡಿದ್ದೀರಾ, ಎಲ್ಲರೂ ವರ್ಕೌಟ್ ಮಾಡ್ತಾರೆ. ಎಷ್ಟು ಜನ ಸ್ಟೆರಾಯ್ಡ್ ಹೆವಿ ಪ್ರೋಟೀನ್ ತಗೊಂಡ್ರೆ ಮಕ್ಕಳಾಗದೇ ಇರೋ ಚಾನ್ಸಸ್ ಇದೆಯಾ? ಪ್ರೋಟೀನ್ ಇದೆಲ್ಲ ಇಲ್ಲ ಸರ್. ಸ್ಟೆರಾಯ್ಡ್ ಪ್ರೋಟೀನ್ ಇಸ್ ಲೈಕ್ ಬಾಡಿಗೆ ಎಸೆನ್ಷಿಯಲ್. ಅಂದ್ರೆ ಸೈಡ್ ಎಫೆಕ್ಟ್ ಇರುತ್ತಲ್ವಾ ಪ್ರೋಟೀನ್? ಸರ್ ಅಬ್ಯೂಸ್ ಮಾಡಿದ್ರೆ ಎಲ್ಲದರಲ್ಲೂ ಇದೆ. ಜಾಸ್ತಿ ಆದರೆ ಯಾವುದೇ ಆದರೂ ವಿಷಯ ಅನ್ನೋ ಥರ ನಾನು ಹೇಳಿದ್ನಲ್ಲ, ಸಪ್ಲಿಮೆಂಟ್ಸ್ನ ಸಪೋರ್ಟಿಂಗ್ ಆಗಿ ತೊಗೊಬೇಕು. ಅದನ್ನೇ ಊಟ ಥರ ತಿಂದರೆ ಯಾವುದೇ ಆದರೂ ಕೆಮಿಕಲ್ ಅದು ಪ್ರಾಬ್ಲಮ್ ಆಗಿದೆ. ವೇ ಪ್ರೋಟೀನ್ ಇಸ್ ಎ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಸರ್. ಇಫ್ ಯು ಸಿ ದ ಸ್ಟಡಿ, ಮಿಲ್ಕಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಪ್ರೋಟೀನ್ ಅದು ಅಷ್ಟೇ. ನಿಮ್ಮ ಬಾಡಿ ರೆಗ್ಯುಲರಾಗಿ ಸಿಗಲ್ಲ ಅಂತಂದರೆ ನಾವು ಅದರಿಂದ ತೊಗೊತೀರಾ. ಅದು ಬಿಟ್ಟರೆ ಸ್ಟೆರಾಯ್ಡ್ ಅಬ್ಯೂಸಿಂದ ಆಗುತ್ತೆ. ಅದು ಬಿಟ್ಟರೆ ಬೇರೆ ಪ್ರಾಬ್ಲಮಿಂದ ಬೇರೆದ್ರಿಂದ ಏನಿಲ್ಲ. ಇನ್ನೂ ನಿಮ್ಮದು ಹೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ ಟೆಸ್ಟೋಸ್ಟೆರೋನ್ ಬೂಸ್ಟ್ ಆಗುತ್ತೆ, ನಿಮ್ಮ ಸೆಕ್ಷುವಲ್ ಹೆಲ್ತ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಓಕೆ. ಫಿಟ್ನೆಸ್ ವಿಲ್ ಆಲ್ವೇಸ್ ಹೆಲ್ಪ್ ಯು ಫಾರ್ ಯುವರ್ ಟೆಸ್ಟ್. ನೀವು ಚೆಕ್ ಮಾಡಿ, ನಾರ್ಮಲ್ ಇಂಡಿವಿಜುವಲ್ಗೂ ವರ್ಕ್ ಮಾಡೋರ್ಗೂ ಟೆಸ್ಟೋಸ್ಟೆರೋನ್ ಟೆಸ್ಟ್ ಮಾಡಿದ್ರೆ ಆಲ್ವೇಸ್ ದಿಸ್ ಪರ್ಸನ್ ಈಸ್ ಹೈಯರ್ ಇಫ್ ಈಸ್ ನ್ಯಾಚುರಲ್. ಇಫ್ ಈಸ್ ಅಬ್ಯೂಸ್ಡ್ ದೆನ್ ಆಬ್ವಿಯಸ್ಲಿ ಇಟ್ಸ್ ಡೌನ್ ಅಷ್ಟೇ. ಓಕೆ. ಸೊ ಈಗ ಮಾರ್ನಿಂಗ್ ಸೆಷನ್ ಆ್ಯಂಡ್ ಈವ್ನಿಂಗ್ ಸೆಷನ್ ಅಲ್ಲಿ ಜಾಸ್ತಿ ಇರ್ತಾರಲ್ವಾ? ಹೌದು ಸರ್, ಪೀಕ್ ಅವರ್ಸ್. ಯಾಕಂದರೆ ಜನಕ್ಕೆ ಬಿಫೋರ್ ವರ್ಕ್, ಆಫ್ಟರ್ ವರ್ಕ್ ಯಾವ್ದು ಬೆಸ್ಟು? ಎರಡು ಒಂದೇನಾ, ಸೇಮಾ ಸರ್? ಬೇಸ್ಡ್ ಆನ್ ಯುವರ್ ಡೈಲಿ ಲೈಫ್ ರೂಟೀನ್. ಅಲ್ಲ, ವರ್ಕೌಟ್ ಮಾಡೋರ್ಗೆ ಬೆಸ್ಟ್ ಅಂಡ್ ಟೈಮ್. ಸೊ ಬೆಸ್ಟ್ ಅಂದರೆ ಎನರ್ಜಿ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಹೇಳ್ತೀವಿ, ಸ್ವಲ್ಪ ಜನಕ್ಕೆ ತುಂಬ ಚೆನ್ನಾಗಿ ವಾರ್ಮ್ ಅಪ್ ಆಗಿರುತ್ತೆ ಈವ್ನಿಂಗ್. ಸೊ ದೇರ್ ಇಸ್ ನಥಿಂಗ್ ಲೈಕ್ ಬೆಸ್ಟ್ ಟೈಮ್. ಗುಡ್, ಐದರ್ ವೇ ಅವ್ರು ಚೂಸ್ ಮಾಡಿ ಮಾಡ್ಬೋದು. ಓಕೆ. ಯಸ್. ಸೊ ಚಂದನ್ ಅವರ ಗೋಲ್ ಏನು? ಸರ್ ಗೋಲ್ ಅದೇ ಸರ್, ಇನ್ನೂ ತುಂಬ ಜನ ಫಿಟ್ ಆಗೋದು ನೋಡಬೇಕು. ಓಕೆ. ಫಿಟ್ ಇಂಡಿಯಾ ನನ್ನ ಆ್ಯಕ್ಚುಲಾಗಿ ನೋಡ್ಬೇಕು. ಯಾಕಂದರೆ ನಾನು ಬೇರೆ ಕಂಟ್ರಿ ಅನಲೈಸ್ ಮಾಡಿರೋದು ನೋಡಿದ್ರೆ ಎಲ್ಲ ಕಡೆ ತುಂಬ ಜನ ವರ್ಕೌಟ್ಗೆ ಹೋಗ್ತಾರೆ. ಗ್ರಾಫ್ ನೋಡಿದ್ರೆ ನಮ್ಮ ಇಂಡಿಯಾದ ಬರೀ 0.2% ಜನ ಮಾತ್ರ ಜಿಮ್ಗೆ ಹೋಗಿರೋದು. ಇನ್ನು ಇಂಡಸ್ಟ್ರಿ ಇವಾಗ ತುಂಬ ಗ್ರೋ ಆಗ್ತಾಯಿದೆ, ಎಲ್ಲರೂ ಇವಾಗ ಮೆಚೂರ್ಡ್ ಆಗ್ತಾ ಇದ್ದಾರೆ, ಎಲ್ಲರೂ ಇವಾಗ ಸ್ಟಡಿ ಮಾಡ್ತಾ ಇದ್ದಾರೆ. ನಮಗಿಂತ ಜಾಸ್ತಿ ನಮ್ಮ ಕ್ಲೈಂಟ್ಸು ಗೊತ್ತು, ಅವ್ರ ಬಾಡಿ ಬಗ್ಗೆ ತಿಳ್ಕೊಂಡಿರ್ತಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಇನ್ನೂ ಗ್ರೋ ಆಗಬೇಕು. ಇದನ್ನು ನೀವು ಒಂದು ಸ್ಪೆಷಲ್ಲು ಜಿಮ್ಗೆ ಹೋಗೋದು ನಮ್ಮ ದೇಶದಲ್ಲಿ ಮಾತ್ರ ಸ್ಪೆಷಲ್ ಸರ್. ನಮ್ಮ ದೇಶದಲ್ಲಿ ಮಾತ್ರ ಕಾಸ್ಟ್ಲಿ. ಬೇರೆ ಕಡೆ ಎಲ್ಲ ಒಂದು 5 ವರ್ಷದಿಂದ 90 ವರ್ಷದವರು ಜಿಮ್ಗೆ ಹೋಗ್ತಾರೆ. ಅವ್ರಿಗಿದು ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಸೊ ಆ ಥರ ಆಗಬೇಕು. ಇದು ಸ್ಪೆಷಲ್ ಅಂತ ಟ್ರೀಟ್ ಮಾಡಿದಾಗಲೇ ರಾಂಗ್ಸ್ ಆಗೋದು ಜಾಸ್ತಿ. ಏನೋ ಮಾಡಿಬಿಡ್ತೀನಿ. ಮತ್ತು ಫಿಸಿಕ್ಗೋಸ್ಕರ ವರ್ಕೌಟ್ ಮಾಡೋದು ಹೋಗ್ಬಾರ್ದು. ನೀವು ವರ್ಕೌಟ್ ಮಾಡಿ ಫಿಸಿಕ್ ಇಸ್ ಲೈಕ್ ಬೈ ಪ್ರಾಡಕ್ಟ್ ಬಂದುಬಿಡುತ್ತೆ. ನಿಮಗೆ ಹೆಲ್ತ್ ಚೆನ್ನಾಗಾಗುತ್ತೆ, ಎಲ್ಲ ಆಗುತ್ತೆ. ನೀವು ಫಸ್ಟು ನಿಮ್ಮ ನ್ಯೂಟ್ರಿಷನ್ ಸೆಟ್ ಮಾಡಿ ವರ್ಕೌಟ್ ಮಾಡಿ ಅಷ್ಟೇ. ಅದು ನಮ್ಮ ಗೋಲ್ ಏನಂದರೆ ತುಂಬ ಜನ ಫಿಟ್ ಆಗೋದು ನೋಡ್ಬೇಕು, ಎಲ್ಲರ ಲೈಫ್ ಬೆಟರಾಗಿ ಚೇಂಜ್ ಮಾಡಬೇಕಂತ ಅಷ್ಟೇ ಸರ್. ಸೊ ಈಗ ಲಾಕ್ಡೌನ್ ಟೈಮಲ್ಲಿ ಜಿಮ್ ಅಲ್ಲಿ ಇದ್ದವ್ರು ತುಂಬಾ ಕಷ್ಟಪಟ್ಟರು. ಜಿಮ್ ಬರಕ್ ಆಗ್ತಿರ್ಲಿಲ್ಲ, ಜಿಮ್ ವರ್ಕೌಟ್ ಮಾಡ್ತಿರ್ಲಿಲ್ಲ. ಸೊ ನಿಮ್ಗೆ ಹೇಗಿತ್ತು ಲಾಕ್ಡೌನ್? ನಮಗೆ ಲಾಕ್ಡೌನ್ ಎಕ್ಸ್ಪೀರಿಯನ್ಸ್ ಇಸ್ ಎ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಸರ್. ಲಾಸ್ಟ್ ಓಪನ್ ಆಗಿದೆ ಜಿಮ್ಮು, ಫಸ್ಟ್ ಕ್ಲೋಸ್ ಆಗಿದೆ ಜಿಮ್ಮು. ತುಂಬ ಕಷ್ಟ ಆಯಿತು ಇನ್ ದ ಬಿಸ್ನೆಸ್ ವೈಸ್ ಆಗಲಿ, ಯಾಕಂದ್ರೆ ನಮ್ಮ ಪ್ರೊಫೆಷನ್ನೇ ಇದು. ಆ ಥರ ಅದರಲ್ಲಿ ತುಂಬ ಕಷ್ಟ ನೋಡಿದ್ದೀವಿ. ಬಟ್ ಆದರೆ ನಾವು ವರ್ಕೌಟ್ ಮಾಡೋದು ನಿಲ್ಸಿರಲಿಲ್ಲ, ಮನೇಲೇ ಎಷ್ಟಾಗುತ್ತೆ. ಆಮೇಲೆ ನಮ್ಮ ಹತ್ರ ಟ್ರೈನ್ ಮಾಡೋ ಕ್ಲೈಂಟ್ಸು ಅಷ್ಟೇ, ಎಲ್ಲರಿಗೂ ನಾವು ಆನ್ಲೈನಲ್ಲಿ ಗೈಡ್ ಮಾಡ್ತೀವಿ. ಮನೇಲೇನಿದೆ ಬ್ಯಾಂಡ್ಸು ಇದರಲ್ಲಿ ಅವರು ಯಾರು ಬಿಟ್ಟಿಲ್ಲ. ಒಂದ್ಸರಿ ಇಫ್ ಯು ನೋ ದ ವ್ಯಾಲ್ಯೂ ಆಫ್ ಫಿಟ್ನೆಸ್, ನಿಮ್ಮ ಹೆಲ್ತ್ ನಿಮ್ಗೆ ಇಂಪಾರ್ಟೆಂಟ್ ಅನ್ಸ್ಬಿಟ್ರೆ ನೀವು ಹೆಂಗಿದ್ರು ಮಾಡ್ತೀರಾ ಸರ್, ರೀಸನ್ ನೋಡೋಲ್ಲ. ಅದಕ್ಕೆ ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡಿ, ಬಾಡಿ ಅನ್ನೋದನ್ನ ತೆಗೀರಿ ಅಷ್ಟೇ.
Okay. ಬಾಡಿ ಮಾಡೋ ಜಿಮ್ ಅಲ್ಲ, ಹೆಲ್ತಿಯಾಗಿರೋ ಇಟ್ಸ್ ಅ ಫಿಟ್ನೆಸ್. ಸೊ ಈಗ ಫ್ರೆಶ್ ಯೂತ್ಸ್ಗೆ ಹೇಳೋದಾದರೆ ಜಿಮ್ಗೆ ಯಾಕೆ ಬರಬೇಕು ಅಂತ ನೀವು ಸಜೆಷನ್ ಕೊಡೋದು? ಸರ್ ನೀವು ಹೆಲ್ತಿಯಾಗಿರೋಕ್ಕೆ, ಯಾಕಂದರೆ ನಿಮ್ಮ ಲೈಫ್ ನಾನು ಹೇಳ್ತಾ ಇದ್ದೀನಿ, ನಾಳೆ ಒಂದು BMTC ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀರಾ, ಪಕ್ಕದಲ್ಲಿರೋಂಗೆ ಸೀಟ್ ಇಲ್ಲ ಅನ್ನೋ ಥರ ಆಗಬಾರ್ದು ನಿಮ್ಮಿಂದ. ನಿಮ್ಗೆ ಅದರಿಂದ ಅಸಹ್ಯ ಆಗಬಾರ್ದು. ಎಲ್ಲೋ ಒಂದು ಕಡೆ ಹೋಗ್ತೀರಾ, ಸುಸ್ತಾಗಿ ಕುತ್ಕೊಬಾರ್ದು, ಫಾಸ್ಟಾಗಿ ನೀವು ಮೂವ್ ಆಗೋದು, ಹೆಲ್ತಿ ಲೈಫ್ ಸ್ಟೈಲಲ್ಲಿರೋದು, ನಿಮ್ಮ ಯೋಚನೆಯೂ ಕ್ಲಿಯರ್ ಆಗುತ್ತೆ, ಮೆಂಟಲಿ ನೀವು ಸ್ಟ್ರಾಂಗ್ ಆಗ್ತೀರಾ. ಸರ್ ಆ ಮೆಂಟಲಿ ಸ್ಟ್ರಾಂಗ್ ಆಗೋದನ್ನ ನೀವು ಒಂದ್ಸರಿ ಫೀಲ್ ಮಾಡಿದ್ರೆ ತಿರ್ಗಾ ದರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ತುಂಬ ಜನ ನೋಡಿದ್ದೀನಿ ಜಿಮ್ ಬರೋ ತನಕ ಅದಕ್ಕೊಂದು ಥ್ರೆಶೋಲ್ಡ್ ಇಟ್ಕೊಂಡಿದ್ದು, ಜಿಮ್ ಬಂದಮೇಲೆ ಅವ್ರ ಪರ್ಸ್ನಾಲಿಟಿನೇ ಚೇಂಜ್ ಆಗಿಬಿಟ್ಟಿದೆ. ಯಾಕಂದರೆ ಆಟೋಮೆಟಿಕಲ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆಮೇಲೆ ಏನೇನು ಗೊತ್ತಾ ಸರ್, ಗಿಡವಾಗಿ ಮಗದು ಮರವಾಗಿ ಬಗ್ಗೀತೆ ಅಂತಹ ನೀವು ಚಿಕ್ಕ ವಯಸ್ಸಿಂದನೇ ಮಾಡಿದ್ರೆ ಇನ್ನೂ ವಯಸ್ಸು ಅಂದರೆ ಯಾವುದು ಪರ್ಫೆಕ್ಟ್ ಏಜ್? ಸರ್ ಸ್ಪೋರ್ಟ್ಸ್ ಟಿಲ್ 16 ಫುಲ್ ಸ್ಪೋರ್ಟ್ಸ್. ನೀವು ನಾನು ಸಜೆಸ್ಟ್ ಮಾಡೋದು ಎಲ್ಲರಿಗೂ ಅಷ್ಟೇ, ನಾನು ನಿಮ್ಮದು ಪರ್ಸ್ನಲ್ ಒಪಿನಿಯನ್, ಯು ಶುಡ್ ಪ್ಲೇ ಒನ್ ಆರ್ ದ ಅದರ್ ಸ್ಪೋರ್ಟ್. ರನ್ನಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್ ಫ್ರೀಯಾಗಿ ಆಡಬೇಕು ಮಕ್ಕಳು. 16 ಆದಮೇಲೆ ಫಿಟ್ನೆಸ್ ಆಲ್ಸೋ ಇನ್ವಾಲ್ವ್ ಮಾಡ್ಕೊಂಡು ನಿಮ್ಮ ರೊಟೀನಲ್ಲಿ ವರ್ಕೌಟ್ಸ್ ಆ್ಯಂಡ್ ಸ್ಪೋರ್ಟ್. ಅವಾಗಲೇ ನಿಮ್ಗೊಂದು ಸ್ಪೋರ್ಟ್ಸ್ ಸ್ಪಿರಿಟ್ ಬರುತ್ತೆ. ನಮ್ಮ ಒಲಿಂಪಿಕ್ಸಲ್ಲಿ ನಮ್ಮ ದೇಶದೇ ಕಡಿಮೆ. ನನಗಿನ್ನೂ ಆಸೆ ಏನಂದರೆ ಇನ್ನೂ ಜಾಸ್ತಿ ಆಥ್ಲೀಟ್ಸ್ ಕಳಿಸ್ಬೇಕು ಅಂತ, ಒಲಿಂಪಿಕ್ಸಲ್ಲಿ ಗೆಲ್ಲಬೇಕು. ನಿಮ್ಮ ಫೇವ್ರೇಟ್ ವರ್ಕೌಟ್ ಯಾವ್ದು ಸರ್? ಸರ್ ನಮ್ಮ ಫೇವ್ರೇಟ್ ವರ್ಕೌಟು ನಮ್ದು ಏನು ವೀಕ್ ಇದೆ ಅದೇ ನನ್ನ ಫೇವ್ರೇಟ್ ವರ್ಕೌಟ್. ನಮ್ಮ ಲೆಗ್ಸೇ ಜಾಸ್ತಿ ವರ್ಕೌಟ್ ಮಾಡ್ತೀವಿ, ಯಾಕಂದರೆ ವೀಕ್ ಏನಿದೆ ಅದು ನೀವು ಸ್ಟ್ರಾಂಗ್ ಮಾಡೋಣ ಅಂತ ಅಷ್ಟೇ. ಚಂದನ್, ಈಗ ನಿಮ್ಮ ಜಿಮ್ ಬಗ್ಗೆ ಹೇಳೋದಾದರೆ ಜಿಮ್ ಸ್ಪೆಷಾಲಿಟಿ ಅದ್ರ ಬಗ್ಗೆ ಒಂದು ನಿಮ್ಮ ಆಡಿಯನ್ಸ್ಗೆ. ಸರ್ ಏನಿಲ್ಲ, ನಾನು ಬೇಸಿಕಲಿ ಆಫ್ಲೈನ್ 1-on-1 ಮತ್ತು ಆನ್ಲೈನ್ ಕೋಚ್. ಸೊ ಆನ್ಲೈನಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಾನು ಆ್ಯಕ್ಚುಲಿ ಇಷ್ಟು ವರ್ಷವೂ ಆಫ್ಲೈನಲ್ಲೇ ಇದ್ದಿದ್ದು, ಇವಾಗಲೂ ಆಫ್ಲೈನಲ್ಲೇ. ಆನ್ಲೈನಲ್ಲಿ ತುಂಬ ಎಂಕ್ವೈರೀಸ್ ಆಗಿರೋದ್ರಿಂದ ಇವಾಗ ಆನ್ಲೈನಲ್ಲೂ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಫಿಟ್ನೆಸ್ ಪೇಜ್ ಇದೆ, ಪ್ರಾಜೆಕ್ಟ್ ಪಂಪ್ ಅಂಡ್ ರನ್ ಅಂತ. ಸೊ ಅದಕ್ಕೆ ಯಾರೇ ಏನೇ ಎಂಕ್ವೈರೀಸ್ ಇದ್ರೂ, ಮನಿ ಕಾಸ್ಟ್ಲಿ ಆ ಥರ ಎಲ್ಲ ಏನೇ ಇದ್ರೂ, ಯಾರಿಗಾರ ಏನೂ ಅಫೋರ್ಡ್ ಮಾಡೋಕ್ಕಾಗಲ್ಲ, ನನಗೆ ಗೈಡೆನ್ಸ್ ಬೇಕು, ಆ ಥರ ಮನಿ ಒಂದೇ ಮೈಂಡಲ್ಲಿ ಇಟ್ಕೊಳ್ದೆ ಲಾಂಗ್ ಟರ್ಮ್ ಬೇಕಂತ ಏನೇ ಇದ್ರೂ ನನಗೆ DM ಮಾಡಿದ್ರೆ, ಎಂಕ್ವೈರೀಸ್ ಬೇಕು, ಟ್ರೈನಿಂಗ್ 1-on-1 ಬೇಕು ಅಥವಾ ಆನ್ಲೈನ್ ಟ್ರೈನಿಂಗ್ ಬೇಕು, ಡಯಟ್ ಗೈಡೆನ್ಸ್ ಏನಿದ್ರು ಅವ್ರು ನನ್ನ DM ಮಾಡಿದ್ರೆ ಐ ವಿಲ್ ರಿಪ್ಲೈ ಬ್ಯಾಕ್, ಆ್ಯಂಡ್ ದೆನ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತೇಳಿ.